ನಮಸ್ಕಾರ. ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಕಾರ್ಯಕ್ರಮವು ಭಾರತೀಯ ಬೌದ್ಧ ಮಹಾಸಭೆ ಗ್ರಾಮ ಶಾಖೆ ಗುಮ್ಮ ಗ್ರಾಮದಲ್ಲಿ ಸಡಗರ ಸಂಭ್ರಮದಿಂದ ಮೂರ್ತಿ ಅನಾವರಣ ಕಾರ್ಯಕ್ರಮ ಮಾಡಲಾಯಿತು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಘಟಕದ ಚುನಾವಣೆಯಲ್ಲಿ ಜಯಭೇರಿ ಕಳಿಸಿದ ಸೋಮಶೇಖರ್ ಬಿರಾದರ್ ಚಿತ್ರಿ ಸರ್ಕಾರಿ ನೌಕರರ ಸಂಘದಲ್ಲಿ ಬದಲಾವಣೆ ಪರ್ವ. ಸೋಮನಾಥ್ ಬಿರಾದರ್ ಜಿಲ್ಲಾಧ್ಯಕ್ಷ, ದೇವಪ್ಪ ಖಜಾಂಚಿ, ರಾಜ್ಕುಮಾರ್ ಮಾಳ್ಗೆ ರಾಜ್ಯ ಪರಿಷತ್ ಸದಸ್ಯರಾಗಿ ಆಯ್ಕೆ. ಡಿಸೆಂಬರ್ 24ಕ್ಕೆ ಗೃಹ ಸಚಿವ ಅಮಿತ್ ಶಾ ರವರು ರಾಜೀನಾಮೆಗೆ ಆಗ್ರಹಿಸಿ ಶಾಂತಿಯುತ ಪ್ರತಿಭಟನೆ. ಅಂಬೇಡ್ಕರ್ ವಾದಿ ಹೋರಾಟ ಸಮಿತಿ ಅಧ್ಯಕ್ಷ ಉಮೇಶ್ ಕುಮಾರ್ ಸ್ವಾರಳಿಕರ್. ಮಾಜಿ ಮುಖ್ಯಮಂತ್ರಿ ದಿವಂಗತ ಡಾಕ್ಟರ್ ಎನ್ ಧರ್ಮಸಿಂಗ್ ರವರ ಜನ್ಮದಿನದ ಸವಿನೆನಪಿಗಾಗಿ ಕ್ರಿಕೆಟ್ ಪಂದ್ಯಾವಳಿ ಚಂದ್ರಸಿಂಗ್ ರವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಯಿತು. ವಿಜೇತರಿಗೆ ಟ್ರೋಫಿ ವಿತರಿಸಲಾಯಿತು. ಭಾಲ್ಕಿಯ ಬಾಲಾಜಿನಗರದಲ್ಲಿರುವ ನಮ್ಮ ನಿವೇಶನಕ್ಕೆ ನಿರ್ಮಿಸಲಾದ ಕಾಂಪೌಂಡ್ ಗೋಡೆ ಒಡೆಸಿದ್ದಾರೆ. ನಮಗೆ ನ್ಯಾಯ ಸಿಗದಿದ್ದರೆ ವಿಷ ಸೇವಿಸುವೆ ಎಂದು ಯಾದವರಾವ್ ಕನ್ಸೆ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸುದ್ದಿಯ ವಿವರಗಳು. ಬೀದರ್ ತಾಲೂಕಿನ ಗುಮ್ಮ ಗ್ರಾಮದಲ್ಲಿ ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಕಾರ್ಯಕ್ರಮ ಜರುಗಿತು. ಭಾರತೀಯ ಬೌದ್ಧ ಮಹಾಸಭೆ ಗ್ರಾಮ ಶಾಖೆ ಗುಮ್ಮ ವತಿಯಿಂದ ನೆರವೇರಿತು. ದಿವ್ಯ ಸಾನ್ನಿಧ್ಯವನ್ನು ಮೈಸೂರು ಉರಲಿಂಗ ಪೆದ್ದಿ ಮಠದ ಡಾಕ್ಟರ್ ಜ್ಞಾನ ಪ್ರಕಾಶ್ ಸ್ವಾಮೀಜಿ, ಭಂತೆ ಬೋಧಿ ರತ್ನ, ಭಂತೆ ಅಶ್ವಜಿತ್ ವಹಿಸಿದ್ದರು. ಮೂರ್ತಿ ಅನಾವರಣವನ್ನು ಭಾರತೀಯ ಬೌದ್ಧ ಮಹಾಸಭೆ ಗ್ರಾಮ ಶಾಖೆ ಅಧ್ಯಕ್ಷರಾದ ರವಿ ಕಾಂಬ್ಳೆ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡುತ್ತಾ, ಗುಮ್ಮ ಗ್ರಾಮದಲ್ಲಿ ಎಲ್ಲ ಸಮುದಾಯದವರು ಸೇರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಅನಾವರಣ ಮಾಡಿದ್ದರು. ನಿಜವಾಗಲೂ ಅಂಬೇಡ್ಕರ್ ಅವರು ಜೀವಂತವಾಗಿದ್ದಾರೆ ಎಂಬ ಸಾಕ್ಷಿಯಿಂದ ಮತ್ತು ಸಮತಾ ಸೈನಿಕ್ ಶತಮಾನೋತ್ಸವ ಆಚರಣೆ ಮಾಡುತ್ತಾ ಇದ್ದೇವೆ ಎಂದು ಮಾತನಾಡುತ್ತಾ ಹೇಳಿದ್ದರು. ಈ ಸಂದರ್ಭದಲ್ಲಿ ಮಾನ್ಯ ಸಚಿವರು, ಪೌರಾಡಳಿತ ಮತ್ತು ಹಜ್ ಖಾತೆಯ ಸಚಿವರಾದ ರಹೀಂ ಖಾನ್, ದಕ್ಷಿಣ ಕ್ಷೇತ್ರದ ಶಾಸಕರಾದ ಶೈಲೇಂದ್ರ ಬೆಲ್ದಾಳೆ, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಅರವಿಂದ್ ಕುಮಾರ್ ಅರಳಿ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ವ್ಯವಸ್ಥಾಪಕರಾದ ಪ್ರೇಮ್ಸಾಗರ್ ದಾಂಡೇಕರ್, ಮಾಜಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಭಾರತೀಯ ಬೌದ್ಧ ಮಹಾಸಭೆಯ ವೀರಶೆಟ್ಟಿ ದೀನೆ, ಭಾರತೀಯ ಬೌದ್ಧ ಮಹಾಸಭೆಯ ಜಿಲ್ಲಾಧ್ಯಕ್ಷರು ರಾಜಪ್ಪ ಗುನ್ನಳ್ಳಿ, ನಗರಸಭೆ ಅಧ್ಯಕ್ಷರಾದ ಎಂಟಿ ಗೌಸ್, ಮಾಜಿ ಎಪಿಎಂಸಿ ಅಧ್ಯಕ್ಷರಾದ ವಿಜಯಕುಮಾರ್ ಆನಂದೆ, ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಅಮೃತರಾವ್ ಚಿಂಕೋಡೆ, ಪಿಕೆಪಿಎಸ್ ಅಧ್ಯಕ್ಷರಾದ ಶಿವಕುಮಾರ್ ಪಾಟೀಲ್ ಕುಮ್ಮ, ಸಂವಿಧಾನ ಸಂರಕ್ಷಣಾ ಸಮಿತಿಯ ಗೌರವಾಧ್ಯಕ್ಷರಾದ ಅಬ್ದುಲ್ ಮನ್ನಾನ್ ಸೇಠ್, ಸ್ಥಾಯಿ ಸಮಿತಿ ನಗರಸಭೆಯ ಅಧ್ಯಕ್ಷರಾದ ಪ್ರಶಾಂತ್ ದೊಡ್ಡಿ, ನಗರಸಭೆ ಸದಸ್ಯರಾದ ಮೋಹನ್ ಕುಮಾರ್ ಕಾಳೇಕರ್, ಅನಿಲ್ ಕುಮಾರ್ ಗಂಜ್ಕರ್, ಶಿವಕುಮಾರ್ ಸದಾಫುಲೆ, ಪವಾನ್ ಮೇತ್ರೆ, ರೇಣುಕಾ ಗಂಡ ರಾಹುಲ್, ಶ್ರೀದೇವಿ ಗಂಡ ಶರಣಪ್ಪ, ವಿಜಯಲಕ್ಷ್ಮಿ ಗಂಡ ಬೀರಪ್ಪ ಮೇತ್ರೆ, ಮೇಜರ್ ಜನರಲ್ ಎಸ್ಎಸ್ಡಿ ಜಗನ್ನಾಥ್ ಕಾಂಬ್ಳೆ, ಮೇಜರ್ ಜನರಲ್ ಎಸ್ಎಸ್ಡಿ ಮಂಜುಳಾ ಸಿ ಭಾವಿದೊಡ್ಡೆ, ಮೇಜರ್ ಜನರಲ್ ಎಸ್ಎಸ್ಡಿ ಸಂತೋಷ್ ಫೂಲೆ, ಮೇಜರ್ ಎಸ್ಎಸ್ಡಿ ಚಂದ್ರಕಲಾ ಜೆ ವಡ್ಗೀರೆ, ಗೋವಿಂದ್ ಪೂಜಾರಿ, ನಗರಸಭೆ ಸದಸ್ಯರಾದ ಪ್ರಶಾಂತ್ ದೊಡ್ಡಿ, ಮೋಹನ್ ಕುಮಾರ್ ಕಾಳೇಕರ್, ಅನಿಲ್ ಕುಮಾರ್ ಗಂಜ್ಕರ್, ಭಾರತೀಯ ಬೌದ್ಧ ಮಹಾಸಭೆ ತಾಲೂಕಾ ಅಧ್ಯಕ್ಷರಾದ ಶಿವಕುಮಾರ್ ಸದಾಫುಲೆ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪವನ್ ಮೇತ್ರೆ, ಅಷ್ಟೂರ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ರೇಣುಕಾ ರಾಹುಲ್, ಸದಸ್ಯರಾದ ಶ್ರೀದೇವಿ ವಿಜಯಲಕ್ಷ್ಮಿ ಮೇತ್ರೆ, ಎಸ್ಎಸ್ಡಿ ಮೇಜರ್ ಜನರಲ್ ಜಗನ್ನಾಥ್ ಕಾಂಬ್ಳೆ, ಸಂತೋಷ್ ಫೂಲೆ, ಮಂಜುಳಾ ಬಾವಿದೊಡ್ಡಿ, ಚಂದ್ರಕಲಾ ಬಡಿಗೇರೆ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು. ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ. ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ. ಸೈನಿಕರ ಒಂದು ಸಮ್ಮುಖದಲ್ಲಿ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಈಗಾಗಲೇ ಆಗಿದೆ. ಸಂತೋಷ್ ಫುಲೆ, ಜಗನ್ನಾಥ್ ಕಾಂಬ್ಳೆ, ಮಂಜುಳಾ ಭಾವಿದೊಡ್ಡಿ ಹಾಗೂ ಮೇಜರ್ ಆಗಿರ್ತಕ್ಕಂತಹ ಚಂದ್ರಕಲಾ ಜೆ ಬಡಿಗೇರೆ ಅವರು ಸಲಹೆ ಕಾರ್ಯಕ್ರಮ ನಡೆಸಿಕೊಡಬೇಕು. ಸಂತೋಷದಿಂದ ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ
ದಯವಿಟ್ಟು ತಮ್ಮಲ್ಲಿ ಆಸನದ ವ್ಯವಸ್ಥೆ ಮಾಡಲಾಗಿದ್ದು ದಯವಿಟ್ಟು ಎಲ್ಲರೂ ಆಸನರಾಗಿ ಕಾರ್ಯಕ್ರಮ ಸಹಕರಿಸಬೇಕಾಗಿ ದಿವ್ಯ ಸಾಧನವನ್ನು ಹೆಸರುವಂತಹ ಪೂಜ್ಯ ಭಕ್ತಿ ಅಶ್ವಜಿತ್ ಅವರಿಗೆ ಅರ್ಜುನ್ ಮಾಳ್ಗೆ ಮನವಿ ಮಾಡ್ಕೊಳ್ತಾ ಇದ್ದೇನೆ. ದಯವಿಟ್ಟು ನೆರೆದಿರ್ತಕ್ಕಂಥ ಎಲ್ಲ ಬೌದ್ಧ ಉಪಾಸಕ ಮತ್ತು ಉಪಾಸಕರು ತಮ್ಮ ಸ್ಥಾನದಲ್ಲಿ ಎದ್ದು ನಿಂತು ಗೌರವ ಸಲ್ಲಿಸಬೇಕಾಗಿ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಸಾಧು 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 ಮಾನ್ಯರಿಗೆ ವೇದಿಕೆ ವತಿಯಿಂದ ತುಂಬು ಬೇರೆ ಧನ್ಯವಾದಗಳನ್ನ ಕೋರುತ್ತು. ಉಸ್ಮಾನ್ ಪ್ರೇಮ್ ಸಾಗರ್ ದಾಂಡೇಕರ್ ಸರ್ ಅವರಿಗೆ ವೈದ್ಯನಾಥ್ ಕಾಂಬ್ಳೆ ಅವರು ಬಂದು ಮಾಲಾರ್ಪಣೆ ಮಾಡೋದ್ರ ಮೂಲಕ ಗೌರವವನ್ನ ಸಲ್ಲಿಸಬೇಕಾಗಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಇನ್ನೋರ್ವ ಅತಿಥಿಗಳು ಅಬ್ದುಲ್ ಮನ್ನಾನ್ ಸೇಠ್ ಗೌರವ ಅಧ್ಯಕ್ಷರು ಸಂವಿಧಾನ ರಕ್ಷಣಾ ಸಮಿತಿ ಸಮಿತಿ ಇವರಿಗೆ ಸೂರಜ್ ಸೇರಿಕರ್ ಅವರು ಬಂದು ಫೋನ್ ಮಾಡ್ಕೊಳ್ತಾ ಇದ್ದಾರೆ. ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳು ಪ್ರಶಾಂತ್ ದೊಡ್ಡಿ ಸರ್ ಅವರಿಗೆ ಗೌರವ ಸಲ್ಲಿಸಬೇಕಾಗಿ ಮನವಿ ಮಾಡಿಕೊಳ್ತಾ ಇದ್ದೇವೆ. ಇನ್ನೋರ್ವ ಅತಿಥಿಗಳು ಪವನ್ ನೇತ್ರೆ ಇವರಿಗೆ ಗೌರವ ಮಾಲಾರ್ಪಣೆ ಮಾಡೋದ್ರ ಮೂಲಕ ಗೌರವವನ್ನ ಸಲ್ಲಿಸಬೇಕಾಗಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಗ್ರಾಮದ ಎಲ್ಲ ಉಪಾಸಕರು ನೇರವಾಗಿ ಬಂದು ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ದಯವಿಟ್ಟು ತಾವೆಲ್ಲರೂ ಸಹಕರಿಸಬೇಕಾಗಿ ವೇದಿಕೆ ವತಿಯಿಂದ ತಮ್ಮೆಲ್ಲರೂ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಸಮಯದ ಅಭಾವದಿಂದ ಕಾರಣದಿಂದಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪೂಜ್ಯ ವೇದಿಕೆಯತ್ತ ಬರಮಾಡಿಕೊಂಡಿರ್ತಕ್ಕಂತಹ ಭಾರತೀಯ ಬೌದ್ಧ ಮಹಾಸಭೆಯ ಸಮತಾ ಸೈನಿಕ ದಳದ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರಿಂದ ಸನ್ಮಾನ ನಡೀತಾ ಇದೆ. ದಯವಿಟ್ಟು ಎಲ್ಲರೂ ಜೋರಾದ ಚಪ್ಪಾಳೆ ಬಾರಿಸುವುದರ ಮೂಲಕ ಪಾರ್ಲಿಮೆಂಟಿನ ಪ್ರಧಾನಿಯಿಂದ ಹಿಡಿದು ಪಂಚಾಯಿತಿಯ ಪಿಡಿಒವರೆಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪೆನ್ ಏನ್ ಹೇಳಿದ್ರೆ ಅದನ್ನೇ ಕೇಳಬೇಕು. ಬಾಬಾ ಸಾಹೇಬ್ ಪೆನ್ನನ್ನ ಮರೆತರೆ ಪ್ರಧಾನಿಗೂ ಜೈಲೆ, ಪಿಡಿಒಗೂ ಜೈಲೆ. ಇದು ಅಂಬೇಡ್ಕರ್ ಪವಾಡ. ಅಂಬೇಡ್ಕರ್ ಪವಾಡ ಹೆಂಗಿದೆ? ದೇವ್ರ ಪವಾಡ ನನಗ್ ಗೊತ್ತಿಲ್ಲ. ದೇವ್ರ ಪವಾಡಗಳು ದೇವದಾಸಿ ಮಾಡ್ಬಿಟ್ಟಿದ್ದಾವ. ದೇವರುಗಳು ಹೆಣ್ಣು ಮಕ್ಕಳನ್ನ ದೇವದಾಸಿ ಮಾಡ್ಬಿಟ್ಟವು. ಆದ್ರೆ ಅಂಬೇಡ್ಕರ್ ಒಬ್ಬ ಹೆಣ್ಣು ಮಗಳು ಲೈಟ್ ಇಲ್ಲ, ದ್ರೌಪದಿ ಮುರ್ಮು ಅವ್ರಿರ್ತಕ್ಕಂಥ ಊರಿಗೆ ಲೈಟ್ ಇಲ್ಲ, ಬೆಳಕಿಲ್ಲ, ಅಂತ ಒಬ್ಬ ಆದಿವಾಸಿ ಹೆಣ್ಣು ಮಗಳನ್ನ ರಾಷ್ಟ್ರಪತಿ ಮಾಡಿತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪೆನ್ನು. ಈಗ ದೇವರು ಬೇಕು, ಅಂಬೇಡ್ಕರ್ ಬೇಕು ಅಂತ ಅಮಿತ್ ಶಾ ಅವರು ಅವರೇ ತೀರ್ಮಾನ ಮಾಡ್ಕೋಬೇಕು ಪಾರ್ಲಿಮೆಂಟ್. ಅಮಿತ್ ಶಾ ಹೇಳ್ತಾ ಇದಾರೆ, ನೀವು ಬಾಬಾ ಸಾಹೇಬ್ ಅನ್ನೋದಕ್ಕಿಂತ ದೇವ್ರನ್ನ ನೆನೆಸ್ಕೊಂಡಿದ್ರೆ ಸ್ವರ್ಗಕ್ಕೆ ಹೋಗ್ತಿದ್ರಿ ಅಂತ ಹೇಳ್ತಾರೆ. ಯಾವ ದೇವರು? ಅಮಿತ್ ಶಾಗೆ ವೋಟಿಂಗ್ ಪವರ್ ಕೊಟ್ಟ ದೇವ್ರು ಯಾರು? ಯಾವ ದೇವ್ರು ಕೊಟ್ಟಿದ್ರು ಅಮಿತ್ ಶಾ ವೋಟಿಂಗ್ ಪವರ್? ವೋಟಿಂಗ್ ಪವರ್ ಕೊಟ್ಟಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಮಿತ್ ಶಾಗೆ. ಅದಕ್ಕೆ ಜೈಲಿಗೆ ಹೋಗಿ ಬಂದಂತವರು ಕ್ರೂರಿಗಳು, ಕೈಲಿಗಳು ಅಂಬೇಡ್ಕರ್ ಹೆಸರು ಹೇಳಲಿಕ್ಕೆ ಯೋಗ್ಯರಲ್ಲ. ಬಹಳ ನೋವಾಗುತ್ತೆ ನಮ್ಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ತಳಿ ಗುಂಬಾ ಗ್ರಾಮದಲ್ಲಿದೆ ಅಂದ್ರೆ 100 ವರ್ಷದ ಹಿಂದಿನ ಮಾತು ಹೇಳ್ತೇನೆ. 100 ವರ್ಷ ಆಯ್ತು. 100 ವರ್ಷದ ಹಿಂದೆ ಇದೇ ವಲ್ಲಭ
ಪಟೇಲ್, ಸರ್ದಾರ್ ವಲ್ಲಭಾಯ್ ಪಟೇಲ್ ಹೇಳ್ತಾರೆ, ಮಿಸ್ಟರ್ ಅಂಬೇಡ್ಕರ್, ನಿಮ್ಮ ಜನರಿಗೋಸ್ಕರವಾಗಿ 2 ಓಟನ್ನ ತಗೊಂಡ್ಬಂದಿದ್ರೆ ನೀವು ಲಂಡನ್ ಅಲ್ಲಿ. ಗಾಂಧೀಜಿ ಉಪವಾಸ ಕೂತವ್ರು. ಗಾಂಧೀಜಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾವೆಲ್ಲಾ ಸೇರ್ಕೊಂಡು ನಿಮ್ಮ ಬೀದಿಗಳನ್ನ ಒಂದು ಬಿಡಲ್ಲ ಸುಟ್ಟಾಕ್ಬಿಡ್ತೀವಿ ಅಂತ ಧಮಕಿ ಹಾಕ್ತಾರೆ. ಯಾರು? ಉಕ್ಕಿನ ಮನುಷ್ಯ ಯಾರು? ವಲ್ಲಭಾಯ್ ಪಟೇಲ್. ಅದಕ್ಕೆ ಅಂಬೇಡ್ಕರ್ ಹೇಳ್ತಾರೆ ಗೊತ್ತಾ, ಯಾವ ಮೂರ್ತಿ ಇದೆ ಅಂತ ಜ್ಞಾಪಕ ಮಾಡ್ಕೊಳ್ಳಿ. ಮಿಸ್ಟರ್ ಪಟೇಲ್, ಮಿಸ್ಟರ್ ಪಟೇಲ್, ಎದುರುಗಡೆ ಕಾಣ್ತಕ್ಕಂಥ ದೀಪದ ಲೈಟ್ ಕಂಬ ಇದೆಯಲ್ಲ, ಆ ಲೈಟ್ ಕಂಬಕ್ಕೆ ನನ್ನ ನೇಣಾಕು ಅಂತ ಹೇಳಿ ನೇಣಾಕೊಂಡ್ಬಿಡ್ತೇನೆ. ಅದು ಯಾವುದೇ ಕಾರಣಕ್ಕೂ ನನ್ನ ಜನರ ಹಕ್ಕು ಮತ್ತು ಅಧಿಕಾರವನ್ನ ಎಂದಿಗೂ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ, ಎಂದಿಗೂ ನಾನು ಒಪ್ಪೋದಿಲ್ಲ. 3 ವರ್ಷ ಆಯ್ತು, ಏನಿನ್ನೇನು ಬಾಬಾ ಸಾಹೇಬರು ನಾನು ನೇಣಾಕಳ ತಯಾರು. ನನ್ನ ಜನರ ಹಕ್ಕು ಮತ್ತು ಅಧಿಕಾರವನ್ನ ಯಾವತ್ತೂ ಮೊಟಕು ಮಾಡಲ್ಲ. ಇವತ್ತು ನಾವು ಡಿಪಿ ಆಗ್ಲಿ, ಜೆಪಿ ಆಗ್ಲಿ, ಎಂಪಿ ಆಗ್ಲಿ, MLA ಆಗ್ಲಿ, ಕೌನ್ಸಿಲರ್ ಆಗ್ಲಿ, ಗ್ರಾಮ ಪಂಚಾಯತಿ ಆಗ್ಲಿ, 2 ಲಕ್ಷದ ಕಟ್ ನೋಡ್ಬಿಟ್ರೆ, 2 ಲಕ್ಷದ ನೋಟ್ ನೋಡಿದ್ರೆ, 1 ಲಕ್ಷ ನೋಡಿದ್ರೆ ನಾನು ನೇರ ಕಳ್ತೀನಿ ಅಂತಾರೆ ಅಂಬೇಡ್ಕರ್. ಅದಕ್ಕೆ ಇಲ್ಲಿರ್ತಕ್ಕಂಥ ಮೂರ್ತಿ, ನೀವು ನಿಲ್ಸಿದಿರಲ್ಲ ಮೂರ್ತಿ, ಆ ಮೂರ್ತಿಯ ಮಹತ್ವ ಏನು ಅಂತ ಹೇಳಿ ಬಹಳ ಶ್ರೇಷ್ಠವಾದ ಆರ್ಟಿಕಲ್ ನಮ್ಮ ರಾಮಚಂದ್ರ ಗುಹ ಬರೆದೇ ಇರ್ತಾರೆ. ಎಲ್ಲಿ ಮಂದಿರ ಇದೆ, ಮಸ್ಜಿದ್ ಇದೆ, ಬಸವಣ್ಣವರಿದ್ದಾರೆ, ಎಲ್ಲ ಒಂದು ಧಾರ್ಮಿಕ ಒಂದು ಕಟ್ಟಡಗಳು ಇಲ್ಲಿವೆ ಇಲ್ಲಿ. ಅದ್ರ ಜೊತೆಯಲ್ಲಿಯೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಈ ಎಲ್ಲಾ ಒಂದು ಮಹಾನ್ ನಾಯಕರ ಜೊತೆಯಲ್ಲಿ ಎಲ್ಲಾ ದೇವರುಗಳಂತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ನಮ್ಮ ಗ್ರಾಮದ ಮಧ್ಯೆ ಇರಲಿ ಅಂತ ಹೇಳಿ ಒಂದು ಪ್ರಜ್ಞಾವಂತ ಸಮಾಜ ಇವತ್ತಿಲ್ಲಿ ತಿಳಿದುಕೊಂಡು ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ನೀವು ಮಾಡಿದ್ರಲ್ಲ, ಇದಕ್ಕಿಂತ ಖುಷಿ ಮತ್ತೊಂದಿಲ್ಲ. ಯಾಕಂದ್ರೆ ಇವತ್ತು ಕೆಲವೊಂದು ಜನಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಕಂಡ್ರೆ ಇಷ್ಟ ಆಗಲ್ಲ, ಮೂರ್ತಿಗೆ ಹಾನಿ ಮಾಡ್ತಾರೆ. ಬಾಬಾ ಸಾಹೇಬರು ಏನ್ ಅಧಿಕಾರ ಅಂತಸ್ತು ಕೊಟ್ಟಿದ್ದಾರೆ, ಅವ್ರ ಹೆಸರು ಹೇಳೋದಕ್ಕೂ ಕೂಡ ಏನ್ ಮಾಡ್ತಾರೆ ಅಂದ್ರೆ ಸಂಕೋಚ ಪಟ್ಕೊಳ್ತಾರೆ. ಆದ್ರೆ ನಿಮ್ಮಂತ ಒಂದು ಪ್ರಜ್ಞಾವಂತ ಸಮಾಜದಿಂದ ಆ ಪಾರ್ಲಿಮೆಂಟಿನಲ್ಲಿ ಕೂತ್ಕೊಂಡವರು ಕೂಡ ಕಲಿಬೇಕಾಗಿದೆ. ಈ ಒಂದು ಸಮಾಜದಿಂದ, ಈ ಒಂದು ಗ್ರಾಮದಲ್ಲಿರ್ತಕ್ಕಂಥ ನೀವೆಲ್ಲ ನಾಗರಿಕರು ಏನಿದ್ರಿ, ಎಲ್ಲಾ ಸಮಾಜದವರನ್ನು ಸೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪಿಸುವುದರ ಮುಖಾಂತರ ಇವತ್ತು ಭವ್ಯವಾಗಿ ಇಲ್ಲಿ ಉದ್ಘಾಟನೆ ಮಾಡಿದ್ರಿ. ಇದು ಪಾರ್ಲಿಮೆಂಟಿನಲ್ಲಿ ಹೋಗ್ಬೇಕು, ಪಾರ್ಲಿಮೆಂಟಿನಲ್ಲಿ ಕುಳಿತುಕೊಂಡವರು ಕೂಡ ಕೇಳಿಸ್ಕೊಳ್ಬೇಕು. ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ 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 ಅಂಬೇಡ್ಕರ್, ಇದು ಇಲ್ಲಿಂದ ದಿಲ್ಲಿವರೆಗೂ ಕೂಡ ಹೋಗ್ಬೇಕು. ಕೇವಲ ಅಂಬೇಡ್ಕರ್ ಅಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳು ಮುಂದಿನ ಪೀಳಿಗೆಗೆ ಆದರ್ಶವಾಗಲಿ ಅಂತಕ್ಕಂಥ ಸದುದ್ದೇಶದಿಂದ ಇಂಥ ಒಂದು ಮೂರ್ತಿಯನ್ನು ಅನಾವರಣ ಮಾಡಲಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಮಾಡ್ತಕ್ಕಂಥ ಉದ್ದೇಶ ಸಮುದಾಯದ ಪ್ರತೀಕ ಅಲ್ಲ, ಸಮಾನತೆಯ ಪ್ರತೀಕ, ಸಮಾಜವನ್ನು ಏಕಾಗ್ರತೆ ಮಾಡಬೇಕಂತಕ್ಕಂಥ ಪ್ರತೀಕ, ದೇಶವನ್ನು ಮುನ್ನಡೆಸಬೇಕು ಅಂತಕ್ಕಂಥ ಪ್ರತೀಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಅನಾವರಣ ಮಾಡಲಾಗಿದೆ. ಗುಮ್ಮ ಗ್ರಾಮ ಕೇವಲ ಮೂರ್ತಿ ಅನಾವರಣ ಮಾಡೋದು ಅಷ್ಟೇ ಅಲ್ಲ, ಹಲವಾರು ಹಂತಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಕೂಡ ಮಾಡುತ್ತದೆ. ವರ್ಷವಾಸ ಆಗಿರ್ಬೋದು, ಪ್ರತಿ ಹುಣ್ಣಿಮೆ ಭಜನೆ ಕಾರ್ಯಕ್ರಮ ಆಗಿರ್ಬೋದು, ಪ್ರವಚನ ನಡೆಸ್ತಕ್ಕಂಥ ಕಾರ್ಯಕ್ರಮ ಆಗಿರ್ಬೋದು, ಶಿಬಿರಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದಾಗಿರ್ಬೋದು, ಇಂಥ ಹಲವಾರು ಕಾರ್ಯಕ್ರಮಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಜಿಲ್ಲೆಗೆ ಮಾದರಿಯಾಗಿರ್ತಕ್ಕಂಥ ಒಂದು ಗ್ರಾಮವೂ ಕೂಡ ಹೌದು. ಇಂಥ ಒಂದು ಕಾರ್ಯದಲ್ಲಿ ಸದಾ ತೊಡಗತಕ್ಕಂಥ ನಮ್ಮ ಅಪ್ಪಣ್ಣವರಾಗಿರ್ಬೋದು, ಕಿರಣ್ ಆಗಿರ್ಬೋದು, ರಾಜು ಆಗಿರ್ಬೋದು, ಬಹಳಷ್ಟು ಜನರ ಹೆಸರು ಗೊತ್ತಿಲ್ಲ. ಆದರೆ ಎಲ್ಲರೂ ಒಗ್ಗಟ್ಟಿನಿಂದ ಕಾರ್ಯಕ್ರಮ ಮಾಡಲಿಕ್ಕೆ ಸೇರ್ತಾರೆ, ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ. 30 ಮನೆ ಆದರೂ ಕೂಡ ದೊಡ್ಡ ದೊಡ್ಡ ಒಂದು ಗ್ರಾಮದಲ್ಲಿ ಇಂಥ ಕಾರ್ಯಕ್ರಮ ಆಗೋದಿಲ್ಲ. ಇಂಥ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂಥ ರವಿ ಅಧ್ಯಕ್ಷತೆಯಲ್ಲಿ ಆಗಿರ್ತಕ್ಕಂಥ ಅಂದರೆ ಊರಿನ ಸಮಸ್ತ ಪರವಾಗಿ ರವಿ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೀದರ್ ಜಿಲ್ಲಾ ಘಟಕದಲ್ಲಿ ಬದಲಾವಣೆ ಪರ್ವ ಆರಂಭಗೊಂಡಿದೆ. ಜಿಲ್ಲಾಧ್ಯಕ್ಷ ಖಜಾಂಚಿ ಹಾಗೂ ರಾಜ್ಯ ಪರಿಷತ್ ಸದಸ್ಯ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಸೋಮಶೇಖರ್ ಬಿರಾದರ್ ಚಿದ್ರಿ ಬಣ ಭರ್ಜರಿ ಗೆಲುವು ಸಾಧಿಸಿದೆ. ಸೋಮಶೇಖರ್ ಬಿರಾದರ್ ಅಧ್ಯಕ್ಷರಾಗಿ, ದೇವಪ್ಪ ಅವರು ಖಜಾಂಚಿ ಹಾಗೂ ರಾಜ್ಕುಮಾರ್ ಮಾಳ್ಗೆ ಅವರು ರಾಜ್ಯ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದರು. ಹಿಂದಿನ 2 ಚುನಾವಣೆಗಳಲ್ಲಿ ಜಯಭೇರಿ ಬಾರಿಸಿ
ಮೂರನೇ ಬಾರಿಗೆ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟು ಚುನಾವಣೆಯ ಕೊನೆಯ ಗಳಿಗೆಯವರೆಗೂ ರಾಜೇಂದ್ರ ಕುಮಾರ್ ಗನ್ಗೆ ಹಾಗೂ ಅವರ ಬಣ ತೀವ್ರ ಕಸರತ್ತು ನಡೆಸಿತ್ತು. ಚುನಾವಣೆಗೆ 3-4 ದಿನಗಳಿರುವಾಗ ಸೋಮಶೇಖರ್ ಬಿರಾದರ್ ಅವರು ಬಣವನ್ನ ಬೆಂಬಲಿಸಿ ಕಣದಿಂದ ಗನ್ಗೆ ಹಿಂದು ಸರಿದರು. ಆಗಲೇ ಸೋಮಶೇಖರ್ ಬಿರಾದರ್ ಬಣ ಗೆಲ್ಲುವುದು ಖಚಿತವಾಗಿತ್ತು ಎಂದು ತಿಳಿಸಿದ್ದರು. ಬಹುತೇಕ ನಿರ್ದೇಶಕರು ಈ ಸಲ ಬದಲಾವಣೆ ಬಯಸಿ ಸೋಮಶೇಖರ್ ಬಿರಾದರ್ ಅವರ ಬೆಂಬಲಕ್ಕೆ ನಿಂತಿದ್ದರು. ಚುನಾವಣೆಯಲ್ಲಿ ಆಗಬಹುದಾದ ದೊಡ್ಡ ಮುಖಭಂಗದ ಗನ್ಗೆ ಹಿಂದೆ ಸರಿದರು ಎಂದು ಮೂಲಗಳು ತಿಳಿಸಿವೆ. ಗನ್ಗೆ ಅವರ ಬೆನ್ನಿಗಿದ್ದ ರಾಜ್ಯ ಘಟಕದ ಅಧ್ಯಕ್ಷ ಷಡಕ್ಷರಿ ಕೂಡ ಗನ್ಗೆ ಬಣಕ್ಕೆ ಚುನಾವಣಾ ಕಣದಿಂದ ಹಿಂದೆ ಸರಿಯುವಂತೆ ಸೂಚಿಸಿದ್ದರು ಎನ್ನಲಾಗಿದೆ. ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನದ ಚುನಾವಣೆಯ ಮೇಲೆ ಕಣ್ಣಿಟ್ಟು ಷಡಕ್ಷರಿ ಸೋಮಶೇಖರ್ ಬಿರಾದರ್ ಅವರನ್ನ ಬೆಂಬಲಿಸಲು ಗನ್ಗೆ ಅವರಿಗೆ ತಾಕೀತು ಮಾಡಲು ಮುಖ್ಯ ಕಾರಣ ಎಂದು ತಿಳಿದು ಬಂದಿತ್ತು. ಇಷ್ಟೇ ಅಲ್ಲ, ಚುನಾವಣೆಯ ಆರಂಭದಿಂದಲೂ ಎಲ್ಲ ರೀತಿಯ ರಣತಂತ್ರ ಹೆಣೆದು ಸೋಮಶೇಖರ್ ಬಿರಾದರ್ ಬಣದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಬೆಂಗಳೂರಿನ ಆರ್ಟಿಒ ಕಚೇರಿಯ ಸೂಪ್ರಿಡೆಂಟ್ ರಾಜಶೇಖರ್ ಬಿರಾದರ್ ಚಿದ್ರಿ ಸಹೋದರನ ಬಣದ ಗೆಲುವಿಗೆ ಬೇಕಾದ ಬೆಂಬಲ ಕ್ರೋಢೀಕರಿಸಿ ನಿರ್ಣಾಯಕ ಘಟಕಕ್ಕೆ ಕೊಂಡೊಯ್ಯುವರು. ರಾಜಶೇಖರ್ ಚಿದ್ರಿ ಈ ಕಾರಣದಿಂದಲೂ ಭರ್ಜರಿ ಜಯ ಸಿಕ್ಕಿದೆ. ಇನ್ನು ಈ ಹಿಂದಿನ 2 ಚುನಾವಣೆಗಳಲ್ಲಿ ಗನ್ಗೆ ಅವರ ಗೆಲುವಿಗೆ ಶ್ರಮಿಸಿದ ಅನೇಕರನ್ನ ಗನ್ಗೆ ಕಡೆಗಣಿಸಿದರು, ಅವರನ್ನ ಗುರಿ ಮಾಡಿದ್ದರು. ನೌಕರರ ಸಂಘದ ಹಣದ ವಹಿವಾಟಿನಲ್ಲೂ ಅಕ್ರಮ ನಡೆದಿದೆ ಎಂಬ ಗಂಭೀರ ಸ್ವರೂಪದ ಆರೋಪಗಳು ಅವರ ವಿರುದ್ಧ ಕೇಳಿಬಂದವು. ಚುನಾವಣೆಯಲ್ಲಿ ಇದೇ ವಿಷಯ ಪ್ರಮುಖವಾಗಿ ಪ್ರಸ್ತಾಪವಾಗಿತ್ತು. ಅಂತಿಮವಾಗಿ ಅದು ನೌಕರರು ಗನ್ಗೆ ವಿರುದ್ಧ ತಿರುಗಿ ಬೀಳಲು ಕಾರಣವಾಯಿತು. 3ನೇ ಸಲ ಅಧ್ಯಕ್ಷರಾಗಬೇಕೆನ್ನುವ ಗನ್ಗೆ ಕನಸು ನುಚ್ಚು ನೂರಾಯಿತು. ಚುನಾವಣೆಯಲ್ಲಿ ಸೋಮಶೇಖರ್ ಬಿರಾದರ್ ಚಿದ್ರಿ ಬಣ ದೊಡ್ಡ ಅಂತರದ ಗೆಲುವು ದಾಖಲಿಸಿದೆ. ಒಟ್ಟು 72 ನಿರ್ದೇಶಕ ಪೈಕಿ 70 ಜನ ಹಕ್ಕು ಚಲಾಯಿಸಿದ್ದರು. ಒಬ್ಬ ಮತದಾರನಿಗೆ 3 ಅಭ್ಯರ್ಥಿಗಳಿಗೆ ಹಕ್ಕು ಚಲಾಯಿಸಲು ಅವಕಾಶ ಇತ್ತು. ಸೋಮಶೇಖರ್ ಬಿರಾದರ್ ಅವರಿಗೆ 68, ದೇವಪ್ಪ ಅವರಿಗೆ 67 ಹಾಗೂ ರಾಜ್ಕುಮಾರ್ ಮಾಳ್ಗೆ ಅವರಿಗೆ 66 ಮತಗಳು ಬಿದ್ದವು. ಯಾವುದೇ ತಂಟೆ ತಕರಾರು ಇಲ್ಲದೆ ಮತದಾನ ಮತ ಎಣಿಕೆ ಪ್ರಕ್ರಿಯೆ ಶಾಂತಿಯುತವಾಗಿ ನಡೆದಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಬಸವರಾಜಸ್ವಾಮಿ ತಿಳಿಸಿದ್ದಾರೆ. ಹರ್ಷೋಲ್ಲಾಸ ವಿಜಯೋತ್ಸವ ಚುನಾವಣೆಯಲ್ಲಿ ಜಯ ಗಳಿಸಿದ್ದಂತೆ ರಾಜಶೇಖರ್ ಬಿರಾದರ್ ಚಿದ್ರಿ ಅವರ ಬಣದಲ್ಲಿ ಹರ್ಷೋಲ್ಲಾಸ ಮನೆ ಮಾಡಿತ್ತು. ಅವರ ಬೆಂಬಲಿಗರು ಹೂಮಾಲೆ ಹಾಕಿ ಜಯಘೋಷ ಹಾಕಿದ್ದರು. ನಗರದಲ್ಲಿ ವಿಜಯೋತ್ಸವ ಆಚರಿಸಿದ್ದರು. ಚುನಾವಣಾ ಫಲಿತಾಂಶ ಹೊರಬೀಳುವುದಕ್ಕೂ ಮುನ್ನವೇ ಅವರು ಬೆಂಬಲಿಗರು ನಗರದಲ್ಲಿ ಗೆಲುವಿನ ಶುಭಾಶಯ ಕೋರುವ ಫ್ಲೆಕ್ಸ್ಗಳನ್ನು ನಗರದ ಪ್ರಮುಖ ರಸ್ತೆ ವೃತ್ತಗಳಲ್ಲಿ ಅಳವಡಿಸಿದ್ದರು. ಫಲಿತಾಂಶ ಹೊರಬರುತ್ತಿದ್ದಂತೆ ಬೆಂಬಲಿಗರು ಕುಣಿದು ಕುಪ್ಪಳಿಸಿದ್ದರು. ಅಭ್ಯರ್ಥಿಗಳಿಗೆ ಜೆಸಿಬಿ ಮೂಲಕ ಹೂಮಾಲೆಗಳೆರೆದು ಪರಸ್ಪರ ಸಿಹಿ ವಿನಿಮಯ ಮಾಡಿಕೊಂಡು ಈ ಸಂದರ್ಭಕ್ಕೆ ನೌಕರರ ಸಂಘದ ರಾಜ್ಯ ಘಟಕದ ಅಧ್ಯಕ್ಷ ಷಡಕ್ಷರಿ ಕೂಡ ಸಾಕ್ಷಿಯಾದರು. ಬಳಿಕ ಎಲ್ಲರನ್ನ ತೆರೆದ ಜೀಪಿನಲ್ಲಿ ಮೆರವಣಿಗೆ ಮಾಡಲಾಯಿತು.
ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಇಂದು ಚುನಾವಣೆ ಜರುಗಿದ್ದು ಹಾಗೂ ಮತ ಎಣಿಕೆಯು ಮುಗಿದಿದೆ. ಆ ಮತ ಎಣಿಕೆಯಲ್ಲಿ ನಮ್ಮ ಸರ್ಕಾರಿ ನೌಕರರು ತೋರಿಸಿಕೊಟ್ಟದೇನೆಂದರೆ ಚುನಾವಣೆಯಲ್ಲಿ ಮತ್ತು ಸಂಘದಲ್ಲಿ ಜಾತಿ ಮತ ಭೇದ ಭಾವ ಏನೂ ಇರುವುದಿಲ್ಲ ಅಂತಂದ್ರೆ ಇವತ್ತೇನು ಜಿಲ್ಲಾದ ಮತದಾನ ಆಗಿ ತೋರಿಸ್ಕೊಟ್ಟಿದ್ದಾರೆ. ಎಲ್ಲರೂ ಒನ್ ಸೈಡ್ ವೋಟ್ ಮಾಡಿದ್ದಾರೆ. ಅವ್ರಿಗೆ ತುಂಬ ಹೃದಯಪೂರ್ವಕ ಎಲ್ಲ ಸರ್ಕಾರಿ ನೌಕರು 15,000 ಸರ್ಕಾರಿ ನೌಕರು ಹಾಗೂ ಇದರಲ್ಲಿ 2 ತಿಂಗಳಾಯಿತು ನಮ್ಮ ಸರ್ಕಾರಿ ನೌಕರು ಶ್ರಮಿಸ್ತಿದ್ದಾರೆ ಮತ್ತು ನಮ್ಮದು ನೆಂಟರು ಅವರು ಇವರು ಎಲ್ಲರೂ ಶ್ರಮಿಸ್ತಾ ಇದ್ದಾರೆ. ಅವ್ರಿಗೆ ತುಂಬ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಿ ನನ್ನ ತಮ್ಮ ಮಾಧ್ಯಮ ಮೂಲಕ ಅವರಿಗೆ ಧನ್ಯವಾದಗಳನ್ನು ಕೋರುತ್ತೇನೆ. ಒಂದು ದಿವಸ ನಮ್ಮ ಬೀದರ್ ಜಿಲ್ಲೆಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಭೂತಪೂರ್ವವಾದಂತಹ ಗೆಲುವು, ಐತಿಹಾಸಿಕವಾಗಿರುವಂತಹ ಗೆಲುವು. ಇಡೀ ರಾಜ್ಯದಲ್ಲಿನೇ ಅತ್ಯಂತ ಕಿರಿಯ ವಯಸ್ಸಿನ ಜಿಲ್ಲಾಧ್ಯಕ್ಷರು ಅದು ಬೀದರ್ ಜಿಲ್ಲಾಧ್ಯಕ್ಷರು. ಇದು ಇತಿಹಾಸವನ್ನು ನಿರ್ಮಿಸಿರುವಂತಹ ಒಂದು ಐತಿಹಾಸಿಕ ಗೆಲುವು ಅಂತೇಳಿನೇ ಭಾವಿಸಿದ್ವಿ. ಸೊ ಆ ಒಂದು ನಿಟ್ಟಿನೊಳಗೆ ಇವತ್ತು ಈ ಒಂದು ಗೆಲುವಿಗೆ ಹಗಲು ರಾತ್ರಿ ಶ್ರಮಿಸಿರುವಂಥ ಎಲ್ಲ ನಮ್ಮ ತಾಲೂಕಾಧ್ಯಕ್ಷರು, ನಮ್ಮ ನಿರ್ದೇಶಕರಿಗೂ, ನಮ್ಮೆಲ್ಲ ಸ್ನೇಹಿತರಿಗೂ, ವಿಶೇಷವಾಗಿ ಈ ಗೆಲುವಿಗೆ ಕಾರಣಕರ್ತರಾಗಿರುವಂಥ ನಮ್ಮ ರಾಜಶೇಖರ್ ಬಿರಾದರ್ ಚಿದ್ರಿ ಅಣ್ಣವರಿಗೆ ಈ ಒಂದು ಗೆಲುವನ್ನು ನಾವು ಅರ್ಪಿಸ್ತಾ ಇದ್ದೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ಓಕೆ, ಧನ್ಯವಾದಗಳು. ರಾಜ್ಯ ಸರ್ಕಾರಿ ನೌಕರರ ಸಂಘದ ಚುನಾವಣೆ ಬೀದರ್ ಜಿಲ್ಲೆಯಲ್ಲಿ ಐತಿಹಾಸಿಕ ಚುನಾವಣೆಯನ್ನು ನಡೆದಿದ್ದು, ಇವತ್ತೇನು ಬೀದರ್ ಜಿಲ್ಲೆಯಲ್ಲಿ ಹೊಸದಾಗಿ ಒಂದು ಜಿಲ್ಲಾ ಸಂಘದ ಅಧ್ಯಕ್ಷರು ಮತ್ತು ರಾಜ್ಯ ಪರಿಷತ್ ಸದಸ್ಯರು ಮತ್ತು ಜಿಲ್ಲಾ ಖಜಾಂಚಿ ಆಯ್ಕೆ ಮಾಡಬೇಕಂತೇಳಿ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ 70 ನೌಕರರು ಇವತ್ತೇನು ಗೆದ್ದಂಥ ನೌಕರರಿದ್ದಾರೆ, ನಿರ್ದೇಶಕರು ಅವರ ಆಶೀರ್ವಾದದಿಂದ ಬೀದರ್ ಜಿಲ್ಲೆಯಲ್ಲಿ ಹೊಸದಾಗಿ ಇವತ್ತೇನು ಈ ಒಂದು ಬಾಡಿ ಫಾರ್ಮೇಷನ್ ಆಗಿದೆ. ನಮ್ಮ ಮೊದಲನೇ ಆದ್ಯತೆ ಏನಂತಂದರೆ ಏನು NPS ಇದೆ ಅದನ್ನು OPS ಜಾರಿಗೆ ತರ್ತಕ್ಕಂಥ ಕೆಲಸ ಬೀದರ್ ಜಿಲ್ಲೆಯಿಂದ ಮಾಡ್ತೀವಿ ಎಂಬತಕ್ಕಂಥದ್ದನ್ನು ನಾವು ಪ್ರಾಮಾಣಿಕತೆಯಿಂದ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ನಾವು ಈ ಬೀದರ್ ಜಿಲ್ಲೆಯಿಂದ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡೋಣ ಎಂಬತಕ್ಕಂಥದ್ದನ್ನು ಹೇಳ್ತೀನಿ. ಡಾಕ್ಟರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಹೇಳಿಕೆ ನೀಡಿದ್ದಾರೆಂದು, ಅದಕ್ಕಾಗಿ ಅವರು ತಕ್ಷಣವೇ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಸ್ವಾಭಿಮಾನಿ ಡಾಕ್ಟರ್ BR ಅಂಬೇಡ್ಕರ್ ವಾದಿಗಳ ಹೋರಾಟ ಸಮಿತಿ ವತಿಯಿಂದ ಡಿಸೆಂಬರ್ 24ರಂದು ಶಾಂತಿಯುತ ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದು ಸಮಿತಿಯ ಅಧ್ಯಕ್ಷ ಉಮೇಶ್ ಕುಮಾರ್ ಸ್ವಾರಳ್ಳಿಕರ್ ಹೇಳಿದ್ದರು. ಅವರು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿ, ನಗರದ ಚನ್ವಾಡ ರಸ್ತೆ ಬಳಿಯ ಡಾಕ್ಟರ್ ಅಂಬೇಡ್ಕರ್ ಭವನದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಶಾಂತಿಯುತ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದರು. ಅಮಿತ್ ಶಾ ಅವರ ಮಾತಿನಂತೆ ದೇಶದ ಡಾಕ್ಟರ್ BR ಅಂಬೇಡ್ಕರ್ ಅವರ ಅನುಯಾಯಿಗಳಿಗೆ ಸಾಕಷ್ಟು ನೋವಾಗಿದೆ. ಅಂಬೇಡ್ಕರ್ ಅವರ ಬಗ್ಗೆ ಪ್ರಧಾನಿಗಳಿಗೆ ಅಭಿಮಾನ ಇದ್ದರೆ ಕೂಡಲೇ ಅಮಿತ್ ಶಾ ಅವರಿಂದ ರಾಜೀನಾಮೆ ಪಡೆಯಬೇಕೆಂದು ಒತ್ತಾಯಿಸಿದ್ದರು. ಸಮಿತಿಯ ಗೌರವಾಧ್ಯಕ್ಷ ರಾಜ್ಕುಮಾರ್ ಮೂಲಭಾರತಿ ಮಾತನಾಡಿ, ಡಿಸೆಂಬರ್ 24ರಂದು ನಡೆಯುವ ಹೋರಾಟದಲ್ಲಿ ಹೆಚ್ಚಿನ ಸಂಖ್ಯೆಯ ಜನ ಭಾಗವಹಿಸಬೇಕು. ಈ ಮೂಲಕ ಡಾಕ್ಟರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಮಾತನಾಡಿದರೆ ಏನಾಗುತ್ತದೆ ಎಂಬ ಎಚ್ಚರಿಕೆ ನೀಡಬೇಕು ಎಂದರು. ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಗೋರ್ನಳ್ಕರ್ ಮಾತನಾಡಿ, ಮತದಾನದ ಹಕ್ಕು ಪಡೆದ ಪ್ರತಿಯೊಬ್ಬರೂ ಈ ಹೋರಾಟದಲ್ಲಿ ಭಾಗಿಯಾಗಬೇಕು ಎಂದು ಕರೆ ಕೊಟ್ಟರು. ಸುದ್ದಿಗೋಷ್ಠಿಯಲ್ಲಿ ಕಾರ್ಯಾಧ್ಯಕ್ಷ ವಿಷ್ಣುವರ್ಧನ್ ಬಾಲ್ದೊಡ್ಡಿ, ಉಪಾಧ್ಯಕ್ಷರಾದ ಅಮರೀಶ್ ಕುದ್ರೆ, ಸಂಜಯಕುಮಾರ್ ಭೋಸ್ಲೆ, ರಾಜ್ಕುಮಾರ್ ಗುನ್ನಳ್ಳಿ, ಕಾರ್ಯದರ್ಶಿಗಳಾದ ಪವನ್ ಮಿಠಾರೆ, ಅಂಬೇಡ್ಕರ್ ಬೋದ್ದೆ, ವಿಶಾಲ್ ಹೊನ್ನ, ಸಂಘಟನಾ ಕಾರ್ಯದರ್ಶಿ ರಾಹುಲ್ ಡಾಂಗೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮಂಗಳವಾರ ದಿನ ಬೀದರ್ ನಗರದಲ್ಲಿ ಒಂದು ಶಾಂತಿಯುತವಾಗಿ ಅನ್ನೋದಂತಂದರೆ ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆಯಲ್ಲಿ ನಮ್ಮ ಸಮಾಜದ ಅಂಬೇಡ್ಕರ್ ವಾದಿಗಳು ಮತ್ತು ಸಂವಿಧಾನದ ಪ್ರೇಮಿಗಳು ವಿವಿಧ ದಲಿತ ಪರ ಎಲ್ಲ ಸಂಘಟನೆ ಮುಖಂಡರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕಾಗಿ ಮತ್ತು ಇದಕ್ಕೆ ನೌಕರ ಬಾಂಧವರು ಮತ್ತು ನಮ್ಮ ಮಹಿಳಾ ಏನು ಈ ಮಹಿಳಾ ಸಂಘ ಮಹಿಳಾ ಗ್ರೂಪ್ ಏನಾದ ಹೊರಗಡೆ ಬಂದಾಗ ಈ ಹೋರಾಟಕ್ಕೆ ಒಂದು ಶಕ್ತಿ ಬರ್ತದೆ ಅಂಥೇಳಿ ನಾವು ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಮಂಗಳವಾರ ದಿನ ಎಲ್ಲರೂ ಏನದಂದರೆ ಅಂಬೇಡ್ಕರ್ ಭವನ್ ಜನವಾಡ ರೋಡು ಅದರಲ್ಲಿ ಸೇರ್ತಾ ಇದ್ದೀವಿ. ಹಾಗಾಗಿ ಎಲ್ಲರೂ ಏನದಂತಂದರೆ ಈ ಹೋರಾಟದಲ್ಲಿ ಯಾವುದು ಏನದ ಅಂತಂದರೆ ಯಾಕಂತಂದರೆ ಇಂಥ ಒಬ್ಬ ಮಂತ್ರಿಗೆ ನಾವು ಇಂಥ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಟ್ಟರು ಮಾತ್ರ ಅವರು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಮಂತ್ರಿಗಳು
ಅಂಬೇಡ್ಕರ್ ಅವ್ರ ಬಗ್ಗೆದಾಗ ಮಾತಾಡಲ್ದೇ ಇರ್ಲಕ್ಕ ಒಂದು ನಾವು ಎಚ್ಚರಿಕೆ ಕೊಡೋಣ ಅಂಥೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಏನಿವತ್ತು ಗೃಹ ಮಂತ್ರಿಗಳು ಭಾಳ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಅಮಿತ್ ಶಾ ಅವರು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೀಳುವಾಗಂತ ಮಾತನಾಡಿ ಇಡೀ ದೇಶದ ಜನರಿಗೆ ತಲೆ ತಗ್ಗಿಸುವಂತಹ ಸಂಗತಿಯನ್ನು ಇವತ್ತು ನಮಗೆ ಉದ್ಭವ ಮಾಡಿದ್ದಾರೆ. ಇವತ್ತಿಡೀ ದೇಶವ್ಯಾಪ್ತಿ ಆಕ್ರೋಶದ ಮತ್ತು ಭುಗುಲೇಳುವಂತಹ ಸಂಗತಿಯನ್ನು ನಾವು ಕಣ್ಣಾರೆ ಕಾಣ್ತಾ ಇದ್ದೀವಿ. ಏನು 18ನೇ ತಾರೀಕಾದಂಥ ಸಂಸತ್ ಅಧಿವೇಶನದಲ್ಲಿ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಕುರಿತು ಚರ್ಚೆ ನಡೆಯುವ ಸಮಯದಲ್ಲಿ ಪದೇ ಪದೇ ಅಂಬೇಡ್ಕರ್ ಅನ್ನುವುದನ್ನು ನೀವು ಯಾವ ರೀತಿ ಮಾತಾಡ್ತೀರಿ, ಆ ಮಾತನ್ನು ನೀವು ದೇವರ ಹೆಸರ ಮೇಲೆ ಮಾಡಿದರೆ ನಿಮಗೆ ಸ್ವರ್ಗ ಸಿಗ್ತದೆ ಅಂತಕ್ಕಂಥದ್ದನ್ನು ನಾಚಿಗೇಡಿ ಸಂಗತಿ ಮಾತೇನು ಇವತ್ತು ಅಮಿತ್ ಶಾ ಅವರು ಹೇಳ್ತಾರೆ. ಒಂದು ಸರಿ ಭಾರತ ದೇಶದ ಪ್ರಧಾನಮಂತ್ರಿಗಳು ಸಂವಿಧಾನಕ್ಕೆ ಗೌರವಿಸಿ ಸಂವಿಧಾನಕ್ಕೆ ನಮಸ್ಕರಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಂಡಾಡುವಂಥ ಮಾತನಾಡ್ತಾರೆ. ಅದೇ ಇವರ ಕ್ಯಾಬಿನೆಟ್ ದರ್ಜೆಯಲ್ಲಿ ಒಬ್ಬ ಹೋಮ್ ಮಿನಿಸ್ಟರ್ ಗೃಹ ಮಂತ್ರಿಗಳು ಅಂಬೇಡ್ಕರ್ ಅವ್ರಿಗೆ ಕೇವಲವಾಗಿ ಮಾತಾಡ್ತಾರೆ. ಸೊ ಯಾವ ಮಟ್ಟಿಗೆ ನೀವು ಕೋಮುವಾದಿ ರಾಜ್ಯ ಸರ್ಕಾರ ಸಂಘ ಪರಿವಾರ ಮಾಡ್ತಾ ಇದ್ದೀರಿ ಅನ್ನೋದನ್ನು ಇಡೀ ದೇಶ ಜನ ನೋಡ್ತಾ ಇದೆ. ಆದರೂ ಕೂಡ ನೀವು ಎಚ್ಚರಿಸ್ಕೊಳ್ತಾ ಇಲ್ಲ. ಒಬ್ಬರು ಸಂವಿಧಾನ ಬದಲಾವಣೆನೇ ಮಾಡೋಕ್ಕೆ ಬಂದೀವಿ ಅಂತಾರೆ, ಒಬ್ಬರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಬಗ್ಗೆ ಕೇವಲವಾಗಿ ಮಾತನಾಡ್ತಾರೆ, ಒಬ್ಬರು ಅಂಬೇಡ್ಕರ್ ಅವರಿಗೆ ಕೊಂಡಾಡ್ತಾರೆ. ಸೊ ಇವೆಲ್ಲ ಸಂಗತಿಗಳನ್ನು ನೋಡಿದರೆ ದೇಶದಲ್ಲಿ ಯಾವ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದೀರಿ ಅನ್ನುವುದನ್ನು ಇಡೀ ದೇಶ ಜನ ನೋಡ್ತಾ ಇದೆ. ಅದರ ಸಲುವಾಗಿ ನಾವುಗಳು ಅಂಬೇಡ್ಕರ್ ಅವರ ಅಭಿಮಾನಿಗಳು, ಅಂಬೇಡ್ಕರ್ ಅವರ ಅನುಯಾಯಿಗಳು ಇಡೀ ದೇಶವ್ಯಾಪ್ತಿ ಏನು ಹೋರಾಟದ ಮುಖಾಂತರ ನಮ್ಮೇಲೆ ಕಿಚ್ಚುಗಳೇನಿದ್ದಾವೋ ಅವನ್ನು ನಾವು ಬಲಪಡಿಸಿ ನಾವೇನು ಶಕ್ತಿ ತೋರಿಸ್ತಾ ಇದ್ದೀವೋ ಅದನ್ನು ನಾವುಗಳು ನಿನ್ನೆ ಒಂದು ಸ್ವಾಭಿಮಾನಿ ಡಾಕ್ಟರ್ BR ಅಂಬೇಡ್ಕರ್ ವಾದಿಗಳ ಹೋರಾಟ ಸಮಿತಿ ಅಂತಕ್ಕಂಥದ್ದನ್ನು ಸಮಿತಿ ರಚನೆ ಮಾಡಿ ನಾವು ಮಂಗಳವಾರ 12 ಗಂಟೆಗೆ ಭಾಳ ದೊಡ್ಡ ಒಂದು ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸೋದೇನೆಂದರೆ ಅಮಿತ್ ಶಾ ಅವರು ಆ ಗೃಹ ಮಂತ್ರಿ ಇದರಿಂದ ರಾಜೀನಾಮೆ ಕೊಡಬೇಕು. ಕೊಡದೇ ಇದ್ದ ಪಕ್ಷದಲ್ಲಿ ನಾವು ಮುಂದೆ ಇಡೀ ದೇಶವ್ಯಾಪ್ತಿಯಲ್ಲಿ ನಡೀತಕ್ಕಂಥ ಹೋರಾಟ ಮತ್ತಿನ್ನೂ ಬಲಿಷ್ಠವಾಗ್ತದೆ. ಕೂಡಲೇ ಒಂದು ದೇಶದ ಪ್ರಧಾನಿಗಳು, ರಾಷ್ಟ್ರಪತಿಗಳು ಕೂಡಲೇ ಅವರಿಗೆ ರಾಜೀನಾಮೆ ತಗೊಂಡು ಶಾಂತಿಯುತ ಒಂದೇನು ಸಂವಿಧಾನ ಅಡಿಯಲ್ಲಿ ಜನರೇನು ವಾಸಿಸ್ತಾ ಇದ್ದಾರೋ ಆ ಶಾಂತಿಯನ್ನು ಅದೇ ರೀತಿ ಸುವ್ಯವಸ್ಥೆಯಲ್ಲಿ ಇರಬೇಕು ಅಂತಕ್ಕಂಥದ್ದನ್ನು ನಮ್ಮದು ಒಂದು ಬೇಡಿಕೆ ಇದೆ. ಒಂದು ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೇಕು ಅಂಥೇಳಿ ತೀರ್ಮಾನವನ್ನು ಮಾಡಿದ್ವಿ. ಸುಮಾರು 1,500-2 ಸಾವಿರ ಜನ ಸೇರೋ ನಿರೀಕ್ಷೆ ಇದೆ. ಈ ಹೋರಾಟದಲ್ಲಿ ಪ್ರತಿಯೊಬ್ಬ ಸಂಘಟನೆದವ್ರ ಜೊತೆಗೆ ಮಹಿಳೆಯರು, ಹಿರಿಯರು, ಕಿರಿಯರು ಪ್ರತಿಯೊಬ್ಬರು ಈ ಹೋರಾಟದಲ್ಲಿ ಭಾಗವಹಿಸಿ ಈ ಹೋರಾಟವನ್ನು ಯಶಸ್ವಿಗೊಳಿಸ್ಬೇಕಂಥೇಳಿ ಎಲ್ಲರನ್ನೇ ಮನವಿ ಮಾಡ್ತೀನಿ. ಯಾಕಪ್ಪ ಅಂದರೆ ಪದೇ ಪದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಏನು ಪ್ರೊಪಗಂಡ ಮಾಡಿಕೊಂಡು ಇವತ್ತು ಸಂವಿಧಾನ ಶಿಲ್ಪಿ ಆಗಿರ್ತಕ್ಕಂಥ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವ್ರ ಬಗ್ಗೆ ಏನು ಹಗುರವಾಗಿ ಮಾತಾಡಿದಾರೋ ನಿಜಕ್ಕೂ ಇದು ತುಂಬ ಬೇಸರವಾದಂಥ ಒಂದು ಸಂಗತಿ. ಒಂದು ಕಡೆ ಹೇಳ್ತಾರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಿನ ಭಾರತ ಕಡೆ ನಾವು BJP ಸರ್ಕಾರ ತಗೊಂಡು ಹೋಗ್ತಾ ಇದೆ ಅಂಥೇಳಿ, ಮತ್ತೊಂದು ಕಡೆ ನೋಡಿದರೆ ಅಂಬೇಡ್ಕರ್ ಅಂಥೇಳಿ ಪದೇ ಪದೇ ಹೆಸರು ಹೇಳಿ ನಮ್ಮ ಶಕ್ತಿ, ನಮ್ಮ ಸ್ವಾಭಿಮಾನಕ್ಕೆ ಕೆದಕುವಂಥ ಕೆಲಸ ಮಾಡಿರ್ತಕ್ಕಂಥ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಕೂಡಲೇ ಒಂದು ವಜಾ ಮಾಡಬೇಕು ಅಥವಾ ಅವರು ಅಮಾನತಾದರೂ ಮಾಡಿಸಿರಿ, ಪಕ್ಷದಿಂದ ಅಟ್ಲೀಸ್ಟ್ ಒಂದು ನೋಟಿಸ್ ಆದರೂ ಜಾರಿ ಮಾಡ್ಬೋದಾಗಿತ್ತು. ಏನು ಅಂಬೇಡ್ಕರ್ ಏನು ಅಪಮಾನ ಮಾಡತಕ್ಕಂಥ ಏನು ಹೇಳಿಕೆಯನ್ನು ಕೊಟ್ಟಿದ್ರಿ, ಇದಕ್ಕೆ ಪ್ರಧಾನಮಂತ್ರಿಗಳು ಸಮರ್ಥಿಸ್ಕೋತಾ ಇದ್ದಾರೆ. ಅವರು ಒಂದು ಕಡೆ ಪಾರ್ಲಿಮೆಂಟ್ನಲ್ಲಿ ಅಧಿಕಾರವನ್ನು ಪಾರ್ಲಿಮೆಂಟ್ ಒಳಗೆ ಬಂದು ಪ್ರಪ್ರಥಮವಾಗಿ ಅಂಬೇಡ್ಕರ್ ಅವರು ರಚಿಸತಕ್ಕಂಥ ಸಂವಿಧಾನವನ್ನು ಹಣೆಗೆ ಇಟ್ಕೊಂಡು ಮತ್ತು ಅವರ ಸಂವಿಧಾನಕ್ಕೆ ತಲೆಬಾಗಿ ಏನು ಅಧಿಕಾರ ನೀವು ಸ್ವೀಕಾರ ಮಾಡಿದಿರಿ. ಆದರೆ ಇಂಥ ಒಂದು ನಾಲಾಯಕ್ ಗೃಹ ಮಂತ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೀಳಾಗಿ ಮಾತಾಡ್ತಾ ಇದ್ದಾಗ ನೀವು ಸಮರ್ಥಿದ್ರಿ. ಅದು ಕಾಂಗ್ರೆಸ್ ಮೇಲೆ ನೀವು ಅದೇನು ಗೂಬೆ ಕೂರಿಸ್ತಾ ಇದ್ದೀರಿ. ಕಾಂಗ್ರೆಸ್ದವರು ಅಂಬೇಡ್ಕರ್ ಅವ್ರಿಗೆ ಅಪಮಾನ ಮಾಡಿದ್ದಾರೆ, ಕಾಂಗ್ರೆಸ್ದವರು ಅಂಬೇಡ್ಕರ್ ಅವರಿಗೆ ಸೋಲಿಸಿದ್ದಾರೆ, ಕಾಂಗ್ರೆಸ್ದವರು ಅನ್ಯಾಯ ಮಾಡಿದ್ದಾರೆ, ಅವರಿಗೆ ಮರಣ ಹೊಂದಿದ್ರೆ ಅವರ ಅಂತ್ಯಕ್ರಿಯೆ ಮಾಡೋಕ್ಕೆ ಜಾಗ ಕೊಟ್ಟಿಲ್ಲ ಅಂತೇಳಿ ನೀವು ಕಾಂಗ್ರೆಸ್ದವ್ರ ಮೇಲೆ ಏನು ಗೂಬೆ ಕೂರಿಸ್ತಾ ಇದ್ದೀರಿ. ಮಾಡಿರ್ಬೋದು ಕಾಂಗ್ರೆಸ್ದವರು, ಅದು ಯಾವಾಗೋ ಮಾಡಿದಿರ್ಬೋದು. ಅದನ್ನೇ ನೀವು ನೆಪ ಮಾಡಿಕೊಂಡು ಪದೇ ಪದೇ ದಿನಕ್ಕೊಂದು ಹೇಳಿಕೆ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ನಾವು ಹೊಟ್ಟು ಬಂದಿದ್ದೀವಿ. ಸಂವಿಧಾನವನ್ನು ಬದಲಾವಣೆ ಮಾಡೇ ತೀರ್ತೀವಿ.
ಅಂತಕ್ಕಂಥದ್ದು, ಅಂಬೇಡ್ಕರ್ ಅವರ ಬಗ್ಗೆ ಕೀಳಾಗಿ ಮಾತಾಡ್ತದ್ದು, ನೀವು ಕಾಂಗ್ರೆಸ್ ಮೇಲೆ ಗೂಬ ಕೂರಿಸಿ ನೀವು ಪ್ರತಿದಿನ ಇವತ್ತು ಅಂಬೇಡ್ಕರ್ ಅವರನ್ನ ಅಪಮಾನ ಮಾಡ್ತಾ ಇದ್ದೀರಿ. ಈ ಅಪಮಾನವನ್ನ ಅಂಬೇಡ್ಕರ್ ಅಭಿಮಾನಿಗಳು, ಅಂಬೇಡ್ಕರ್ ರಕ್ತವಾದಿಗಳು ಯಾವತ್ತೂ ಕೂಡ ಸಹಿಸಿಕೊಳ್ಳೋದಿಲ್ಲ. ಪ್ರತಿಯೊಬ್ಬ ಜಾತಿ ಧರ್ಮದ ಜನಾಂಗವನ್ನು ಬಂದು ಈ ಹೋರಾಟಕ್ಕೆ ಬೆಂಬಲಿಸಬೇಕಂತ ಹೇಳಿ ನಾವು ಸ್ವಾಭಿಮಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾದಿಗಳ ಹೋರಾಟ ಸಮಿತಿಯಿಂದ ಮನವಿ ಮಾಡ್ಕೋತೀವಿ. ತಾವು ಎಲ್ಲರೂ ಸ್ವಾಭಿಮಾನದಿಂದ ತಮಗೆ ಮೆಸೇಜ್ ಮುಟ್ಟಿದ ತಕ್ಷಣ ಎಲ್ಲರ ತಲೆಯಲ್ಲಿ ಎಲ್ಲ ಮಹಿಳಾ ತಾಯ್ತಂದ್ರು ಎಲ್ಲ ಹೋರಾಟಗಾರ ನೆನ್ಪಿಟ್ಕೋರಿ. ದಿನಾಂಕ 24ರಂದು ಮಧ್ಯಾಹ್ನ 12 ಗಂಟೆಗೆ ಅಲ್ಲಿಂದ ಹೋರಾಟ ನಾವು ಪ್ರಾರಂಭ ಮಾಡ್ತೀವಿ. ಅಂಬೇಡ್ಕರ್ ಭವನದಲ್ಲಿ ನೀವೆಲ್ಲ 1 ಗಂಟೆ ಮೊದಲೇ ಬರ್ಬೇಕು. ಎಲ್ಲರೂ ಸಾಲಾಗಿ ಬಹಳ ಶಾಂತಿಯುತವಾಗಿ ನಾವು ಹೋರಾಟ ಇಡೀ ರಾಜ್ಯ ಎಲ್ಲ ರಾಷ್ಟ್ರಕ್ಕೆ ಮಾದರಿಯಾಗುವಂಥ ಹೋರಾಟ. ಇದು ಶರಣರ ನಾಡು, ಇದು 12ನೇ ಶತಮಾನದಲ್ಲಿ ಸಮಾನತೆ ನೀಡಿರ್ತಕ್ಕಂಥ ನಾಡು, ಇದು ಬಸವಣ್ಣನ ನಾಡಿರೋದ್ರಿಂದ ಎಲ್ಲ ಬುದ್ಧ ಬಸವ ಅಂಬೇಡ್ಕರ್ ನೇಣಿಗಳು ಕೂಡ ಇದಕ್ಕೆ ಸಪೋರ್ಟ್ ಮಾಡಬೇಕು. ನಾನು ನೋಡಿದ್ದೀನಿ, ಯಾವುದಾದ್ರೂ ಮೀಸಲಾತಿ, ಒಳ ಮೀಸಲಾತಿ, ಹೊರ ಮೀಸಲಾತಿ ಅಂತ ತೊಗೊಳಕಷ್ಟೇ ಬರ್ತಾ ಇದ್ದಾರೆ. ಬಾಬಾ ಸಾಹೇಬ್ರ ಮೇಲೆ ಯಾರಾದ್ರೂ ಅವಹೇಳನಕಾರಿ ಮಾತನಾಡಿದಾಗ ಬಹಳ ಜನ ಹಿಂಜರಿತಾ ಇದಾರೆ. ನಾವು ಅಂಬೇಡ್ಕರ್ ವಾದಿಗಳಂತೂ ಜೀವಂತ ಇದ್ದೀವಿ, ನಾವು ಪ್ರದರ್ಶನ ಮಾಡೇ ಮಾಡ್ತೀವಿ. ತಾವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಾಬಾ ಸಾಹೇಬ್ರು ಒಂದು ಜಾತಿ ಧರ್ಮಕ್ಕೆ ಸೀಮಿತ ಮಾಡದೆ ತಾವೆಲ್ಲರೂ ಹೋರಾಟದಲ್ಲಿ ಭಾಗವಹಿಸಿ ಈ ಒಂದು ಹೋರಾಟಕ್ಕೆ ಯಶಸ್ವಿ ಮಾಡಬೇಕಾಗಿ ನಾನು ಮನವಿ ಮಾಡ್ಕೊತೀನಿ. ಮಾಜಿ ಮುಖ್ಯಮಂತ್ರಿ ದಿವಂಗತ ಡಾಕ್ಟರ್ ಎನ್ ಧರ್ಮಸಿಂಗ್ ರವರ ಜನ್ಮದಿನದ ಸಭೆ ನೆನಪಿಗಾಗಿ ಬೀದರ್ ದಕ್ಷಿಣ ನಾಯಕರು ಚಂದ್ರಸಿಂಗ್ ರವರ ನೇತೃತ್ವದಲ್ಲಿ ಆಯೋಜಿಸಿರುವ ಡಾಕ್ಟರ್ ಎನ್ ಧರ್ಮಸಿಂಗ್ ಮೆಮೋರಿಯಲ್ ಟ್ರೋಫಿ 8ನೇ ಆವೃತ್ತಿಯ ಅಂತಿಮ ಫೈನಲ್ ಕ್ರಿಕೆಟ್ ಪಂದ್ಯವು ಚಿಟ್ಟಾ ಕ್ಲಬ್ ವಿರುದ್ಧ ಅಮಲಾಪುರ್ ಸಿಸಿ ತಂಡಗಳ ಫೈನಲ್ ಪಂದ್ಯಾವಳಿ ಭಾಗವಹಿಸಿದ ಮಾನ್ಯ ಬೀದರ್ ಲೋಕಸಭಾ ಕ್ಷೇತ್ರದ ಸದಸ್ಯರಾದ ಸಾಗರ್ ಈಶ್ವರ್ ಖಂಡ್ರೆ ಅವರು ಫೈನಲ್ ವಿಜೇತ ಚಿಟ್ಟಾ ಸಿಸಿ ಕ್ರಿಕೆಟ್ ತಂಡಕ್ಕೆ ಟ್ರೋಫಿ ಜೊತೆಗೆ 1 ಲಕ್ಷ ಬಹುಮಾನ ಹಾಗೂ ರನ್ನರ್ ಅಪ್ ಅಮಲಾಪುರ್ ಸಿಸಿ ತಂಡಕ್ಕೆ ಟ್ರೋಫಿ ಜೊತೆಗೆ 50,000 ನೀಡಲಾಯಿತು. ಚಿಟ್ಟಾ ಕ್ರಿಕೆಟ್ ಕ್ಲಬ್ ರವರ ಪಂದ್ಯಾವಳಿಯ ಶ್ರೇಷ್ಠ ಪ್ರಶಸ್ತಿ ಟ್ರೋಫಿ ಜೊತೆಗೆ 10,000 ನಗದು ಬಹುಮಾನ ನೀಡಿ ಅಭಿನಂದಿಸಿದರು. ಚಿಟ್ಟಾ ಕ್ರಿಕೆಟ್ ಕ್ಲಬ್ ರವರ ಪಂದ್ಯಾವಳಿಯ ಶ್ರೇಷ್ಠ ಪ್ರಶಸ್ತಿ ಟ್ರೋಫಿ ಜೊತೆಗೆ 10,000 ನಗದು ಬಹುಮಾನ ನೀಡಿ ಅಭಿನಂದಿಸಿದರು. ಉತ್ತಮ ಬ್ಯಾಟ್ಸ್ಮನ್ ಶೇಖ್ ಅಮೀರ್, ಬೌಲರ್ ಪ್ರವೀಣ್ ಮೇತ್ರೆ, ತೀರ್ಪುಗಾರರಾದ ಕೃಷ್ಣ ಮತ್ತು ಅಕ್ಷಯ್, ವೀಕ್ಷಕ ವಿತರಣಗಾರರು ವಿಶಾಲ್, ಸ್ಕೋರ್ ವೀವರ್ ಫೈಜ್ ಮತ್ತು ಕ್ರಿಕೆಟ್ ಅಂಗಳದ ಕ್ಯೂರೇಟ್ ವಿಕಿ ಅತ್ವಾಳ್ ರವರಿಗೆ ಟ್ರೋಫಿ ನೀಡಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಟೂರ್ನಿಯ ಆಯೋಜಕರಾದ ಚಂದ್ರಸಿಂಗ್ ರವರು, ಯೂಸುಫ್ ಅಲಿ ಜಮ್ದಾರ್, ನಾರಾಯಣ್ ಭಂಗಿ, ವಿಜಯ್ ಕುಮಾರ್ ಬರೂರ್, ಶ್ರೀನಿವಾಸ್ ರೆಡ್ಡಿ ಧರ್ಮಾಪುರ್, ಮೌಲಾ ಸಾಬ್, ಮಾರುತಿ ಮಾಸ್ಟರ್ ಅವರು ಸೇರಿದಂತೆ ದಕ್ಷಿಣ ಕ್ಷೇತ್ರದ ಅನೇಕ ಹಿರಿಯ ಗಣ್ಯರು, ಮುಖಂಡರು ಮತ್ತು ಅನೇಕ ಯುವ ಕ್ರೀಡಾಪಟುಗಳು ಉಪಸ್ಥಿತರಿದ್ದರು. में जो है अपना जो है फंड्स लाकर जो है से जो है फंड लाकर जो है गांव में जो है काम किए हैं. मैं इस मौके पर खास तौर कोशिश और अपने जो है साउथ कॉन्स्टिट्यूंसी को डेवलप करने के लिए कभी भी जो है पीछे नहीं रहे और आइंदा भी उन्होंने काम कर रहे हैं. हम सब जो है ये चंद बातें कहते हुए मैं अपनी बात खत्म करता हूँ. जय हिंद, जय गौ. ಧನ್ಯವಾದಗಳು ಅಶೋಕ್ ಮತ್ತು ಅಭಿನಂದಿಸಬೇಕಾಗಿದ್ದನ್ನು ಕೇಳಿಕೊಳ್ತೇನೆ. ತುಂಬಾ ಅದ್ಭುತವಾಗಿ ಟೂರ್ನಿಮೆಂಟ್ ನಡೆಸಿಕೊಂಡು ಹೋಗಿದ್ದಾರೆ. ಅಚ್ಚುಕಟ್ಟಾಗಿ ಯಾವುದೇ ಒಂದು ಗೊಂದಲ ಆಗದಂಗೆ ಎಲ್ಲ ಟೀಮಿನವರಿಗೆ ಸರ್ ಖಂಡಿತ ಸರ್ ಇವರು ಕೂಡ ಸ್ಟೇಟ್ ಲೆವೆಲ್ ಆಗ್ತಾ ಕ್ವಾಲಿಫಿಕೇಶನ್ ಸ್ಕಿಲ್ಸ್ ಇದೆ ಅಂತಾರೆ. ಸೊ सर मोबाइल सर मारी कान सर तुम भी पीछे आड़ो थोड़ा सर न्यू थोड़ा नीचे हाँ ये बैठ रहा है देखो ಧನ್ಯವಾದ ಕರೆಗೆ बहुत अच्छा ಏನು ಈ ಕ್ರಿಕೆಟ್ ಟೂರ್ನಮೆಂಟನ್ನು ನಾನು ಯಾಕೆ ನಡೆಸ್ಕೊಂಡು ಬರ್ತಾ ಇದ್ದೀನಿ ಅಂದರೆ, ಮೊದಲನೇ ಫಸ್ಟ್ ಟೂರ್ನಮೆಂಟ್ ಯಾವಾಗ ನಡೆಸಿದ್ವಿ ಆವಾಗ ಈಶ್ವರ್ ಖಂಡ್ರೆ ಸಾಹೇಬರು ಬಂದು ಅವತ್ತು ನಿಮ್ಮೆಲ್ಲರಿಗೂ ಮಾತಾಡ್ತಾ ಪ್ರೋತ್ಸಾಹ ಕೊಟ್ಟು ನಿಮಗೆ ಅವತ್ತು ಪ್ರಶಸ್ತಿಯನ್ನು ಕೊಟ್ಟಿದ್ರು. ಅದೇ ಥರ ಇವತ್ತು 8ನೇ ಪ್ರಶಸ್ತಿಯನ್ನು ಅವರ ಮಗರಾದಂಥ ಸಾಗರ್ ಖಂಡ್ರೆ ಅವರು ಬಂದಿದ್ದಾರೆ. ಅವ್ರಿಗೆಲ್ಲರ ಪರವಾಗಿ ನಾನು ಇವತ್ತು ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ಧರ್ಮಸಿಂಗ್ ಸಾಹೇಬರ ಈ ಕಲ್ಯಾಣ ಕರ್ನಾಟಕದಲ್ಲಿ ಏನು ಕೆಲಸ ಮಾಡಿದರೆ 371J ಒಂದೇ ಸಾಕು.
ಇವತ್ತು ಯೂತ್ಸ್ ಇವತ್ತು ಇದ್ದೀರಾ ಇಲ್ಲಿ, ಇವತ್ತು ಎಜುಕೇಟೆಡ್ಸ್ ಇದ್ದೀರಾ, ಇವತ್ತು ಏನೇನು ಫೆಸಿಲಿಟೀಸ್ ಇದೆ ನಿಮಗೆಲ್ಲ ಅದನ್ನ ತಿಳ್ಕೊಳ್ಬೇಕಾಗುತ್ತೆ. ಅದು ಬಿಟ್ಟು ಇವತ್ತು ಬೀದರ್ ಜಿಲ್ಲೆಗೆ ಏನೇನು ಕೆಲಸಗಳು ಮಾಡಿದ್ದಾರೆ ಅನ್ನೋದು, ಇವತ್ತು ಬೀದರಿಂದ ಶ್ರೀರಂಗಪಟ್ಟಣವರೆಗೂ ರೋಡ್ ಆಗಿರ್ಬೋದು, ಮೆಡಿಕಲ್ ಹಾಸ್ಪಿಟಲ್ ಆಗಿರ್ಬೋದು, ಇವತ್ತು ಟ್ರೈನಲ್ಲಿ ಬೆಂಗಳೂರು ಟು ಬೀದರ್ ಬರಬೇಕಂದ್ರೆ ಟ್ರೈನ್ ಫೆಸಿಲಿಟೀಸ್ ಇರ್ಬೋದು, ಅನೇಕ ಕೆಲಸಗಳು, ಇವತ್ತು ವೆಟರ್ನರಿ ಹಾಸ್ಪಿಟಲ್ ಇರ್ಬೋದು, ಆ ಥರ ಅನೇಕ ಕೆಲಸಗಳನ್ನ ಅವರು ಇರುವಾಗ ಈ ಕ್ಷೇತ್ರದಕ್ಕೆ ಕೆಲಸ ಮಾಡಿದ್ದಾರೆ. ಅದೇ ಥರ ನಮ್ಮ ಸಾಗರ್ ಖಂಡ್ರೆಯವರು ಇವತ್ತು ನಮ್ಮ ಯೂತ್ಸ್ಗೋಸ್ಕರ ಇವತ್ತು ಮೊನ್ನೆ ಪಾರ್ಲಿಮೆಂಟಲ್ಲಿ ಒಳ್ಳೆ ಚೆನ್ನಾಗಿ ಮಾತಾಡಿದ್ದಾರೆ. ನಮ್ಮೆಲ್ಲ ಯೂತ್ ಪರವಾಗಿ ಅವರು ಒಳ್ಳೆ ಮಾತನ್ನು ಹೇಳಿದ್ದಾರೆ. ಯಾಕಂದ್ರೆ ಇಲ್ಲಿಂದ ನಾವು ಹೈದರಾಬಾದ್ ಹೋಗ್ಬೇಕು, ಬೆಂಗಳೂರಿಗೆ ಹೋಗ್ಬೇಕು, ಇಲ್ಲಿ ಏನಾದರೂ ಒಳ್ಳೆ ಫ್ಯಾಕ್ಟ್ರೀಸು ಒಳ್ಳೆ ಕಂಪನೀಸ್ ಬಂದರೆ ಎಲ್ಲ ಯೂಸ್ಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಚೆನ್ನಾಗಿ ಮಾತಾಡಿದ್ದಾರೆ. ಇದೇ ಥರ ನಿಮ್ಮ ಜೊತೆ ಯಾವತ್ತೂ ಇರ್ತೀವಿ. ಯಾಕಂದರೆ ಇವತ್ತು ಕ್ಷೇತ್ರ ಜನ ಬಿಡಿ, ಯಾಕಂದರೆ ನಾವೆಲ್ಲರೂ ಸೇರಿ ನಿಮ್ಮ ಜೊತೆ ನಾವು ಯಾವಾಗಲೂ ಇರ್ತೀವಿ. ನಿಮ್ಗೆ ಯಾವುದೇ ಕಷ್ಟ ಇರಲಿ ನಾವೆಲ್ಲ ಮುಂದೆ ಬಂದು ನಿಮ್ಮ ಜೊತೆ ನಿಂತ್ಕೊಳ್ತೀವಿ. ನೀವು ಮುಂದೆ ಹೋಗಿ ನಮ್ಮ ಪರವಾಗಿ ಪಾರ್ಲಿಮೆಂಟಲ್ಲಿ ಧ್ವನಿ ಎತ್ತಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಧರ್ಮಸಿಂಗ್ ಸಾಹೇಬರ ಹುಟ್ಟುಹಬ್ಬದ ನಿಮಿತ್ತ ಬಹಳ ಒಳ್ಳೆ ರೀತಿಯಲ್ಲಿ ತಾವು ಕ್ರಿಕೆಟ್ ಟೂರ್ನಮೆಂಟು ನೀವು ನಡ್ಸ್ಕೊಂಡು ಬಂದಿದ್ದೀರಿ. 8 ವರ್ಷ ಆಯ್ತು, 8ನೇ ವರ್ಷ ನೀವು ಟೂರ್ನಮೆಂಟ್ ಮಾಡ್ತಾ ಬಂದಿದ್ದೀರಿ. ತುಂಬ ಸಂತೋಷ ಆಯಿತು, ತುಂಬ ಖುಷಿ ಆಯಿತು. ಯಾಕಂತಂದ್ರೆ ಯುವಕರಿಗೂ ಕೂಡ ಒಂದು ಸ್ಫೂರ್ತಿ ಬರಬೇಕು ಅಂತಂದರೆ, ಯಾವುದೇ ಒಂದು ಸ್ಪೋರ್ಟ್ಸು ಯಾವುದೇ ಒಂದು ಆಟದಲ್ಲಿ ಇನ್ನೂ ಇಂಟ್ರೆಸ್ಟ್ ಬರಬೇಕು ಅಂತಂದರೆ ಇಂಥ ಟೂರ್ನಮೆಂಟು ಆಗ್ತಾ ಇರಬೇಕು. ಎಷ್ಟಾಯ್ತು ಅಷ್ಟು ಆದರೆ ಯುವಕರಿಗೆ ಸಹಾಯ ಆಗುತ್ತೆ. ಈಗ ಆರೋಗ್ಯ ನಾವು ನೋಡಿದಾಗ ನಾವು ಕ್ರಿಕೆಟ್ ಇರ್ಬೋದು, ವಾಲಿಬಾಲು, ಥ್ರೋಬಾಲು, ನಾವು ಆಟ ಆಡಿದ್ವಿ ಅಷ್ಟು ನಮ್ದು ಆರೋಗ್ಯ ಚೆನ್ನಾಗಿರುತ್ತೆ. ಯಾಕಂತಂದ್ರೆ ನಾಳೆ ದಿವಸ ನಾವು ಎಷ್ಟೇ ದುಡ್ಡು ಮಾಡ್ಕೋಬಹುದು, ಎಷ್ಟೇ ಅಧಿಕಾರ ಸಿಗ್ಬೋದು, ಆದ್ರೆ ಆರೋಗ್ಯ ಇಲ್ಲ ಅಂತಂದ್ರೆ ಯಾವುದು ಉಪಯೋಗ ಬರೋದಿಲ್ಲ. ಇದೇ ರೀತಿ ನೀವೆಲ್ಲ ಟೂರ್ನಮೆಂಟ್ ಮಾಡ್ತಾ ಇರುವಾಗ ಜನರಿಗೂ ಇನ್ನೂ ಅವೇರ್ನೆಸ್ ಬರುತ್ತೆ ಕಿ ನಾವು ಇದರಲ್ಲೆಲ್ಲ ನಾವು ಭಾಗವಹಿಸ್ಬೇಕಂತ. ಅದಕ್ಕೆ ವಿಶೇಷವಾಗಿ ಇವತ್ತಿನ ದಿವಸ ನನಗೆ ನಮ್ಮ ಚಂದ್ರಶೇಖರ್ ಸಿಂಗ್ ಸರ್ ಅವರು ಸುಮಾರು 10 ದಿವಸ ಮುಂಚೆನೆ ಫೋನ್ ಹಚ್ಚಿ ಹೇಳಿದರು ಕಿ 22ನೇ ತಾರೀಕಿಗೆ ಫೈನಲ್ ಜೊತೆ ನೀವು ಬರ್ಬೇಕಂತ. ಅದಕ್ಕೆ ನೀವೆಲ್ಲರೂ ಯುವಕರು ಇವತ್ತಿನ ದಿವಸ ನೋಡಿ ಬಹಳ ಸಂತೋಷ ಆಯ್ತು. ಚಿಟ್ಟ ಟೀಮ್ ಇದೆ, ಅದು ಆ ಟೀಮ್ ಗೆದ್ದಿದೆ, ಅವರಿಗೂ ನಾನು ನನ್ನ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೀನಿ. ಈ ಯುವಕರ ಪರವಾಗಿ ನೀವು ಧ್ವನಿ ಎತ್ತಬೇಕು. ಯಾವುದೇ ಸಮಸ್ಯೆ ಇರ್ಬೋದು, ನೀವು ಸಮಸ್ಯೆಯನ್ನು ನೀವು ಪರಿಹಾರ ಹುಡ್ಕೊಡ್ಬೇಕಂತ ನಾನು ನಿಮಗೆ ಅದೇ ಭರವಸೆ ಕೊಡ್ತೀನಿ. ಯಾವತ್ತೂ ಏನೇ ಇತ್ತು ಅಂತಂದ್ರು ನಾನಿರ್ಬೋದು, ಚಂದ್ರಸಿಂಗ್ ಅವ್ರು ಇರ್ಬೋದು, ನಾವು ಯಾವಾಗಲೂ ನಾವು ಸಮಾಜ ಸೇವೆಯಲ್ಲಿ ನಾವು ಬಂದಿದ್ದೀವಿ. ಎಲ್ಲೆಲ್ಲಿ ಬಡವರಿದ್ದಾರೆ, ಎಲ್ಲೆಲ್ಲಿ ಅನ್ಯಾಯ ಆಗ್ತದೆ, ಅವ್ರ ಪರವಾಗಿ ನಾವು ಕೆಲಸ ಮಾಡ್ತಾ ಬಂದಿದ್ದೀವಿ. ಅದಕ್ಕೆ ತಾವು ಕೂಡ ನೀವು ನನಗೆ ಏನು ಅಧಿಕಾರ ಕೊಟ್ಟಿದ್ದೀರಿ, ನೀವು ಪ್ರಚಂಡ ಬಹುಮತದಿಂದ ನನಗೆ ಗೆದ್ದು ತಂದಿದ್ದೀರಿ, ಅಧಿಕಾರ ನೀವು ಕೊಟ್ಟಿನ ತಕ್ಕಂತೆ ನೀವು ಯಾವುದೇ ಒಂದು ಕೆಲಸ, ಯಾವುದೇ ಒಂದು ಸಮಸ್ಯೆ ಹೇಳ್ಬೋದು, 100ಕ್ಕೆ 100 ಆ ಸಮಸ್ಯೆ ಬಗೆಹರಿಸುವುದಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಅಂತ ನಾನು ನಿಮಗೆ ಭರವಸೆ ಕೊಡ್ತಾ ಇದ್ದೀನಿ. ಈಗಾಗಲೇ ಸಂಸತ್ನಲ್ಲೂ ಕೂಡ ನಾನು ಧ್ವನಿ ಎತ್ತಿದೆ. ಮೊನ್ನೆ ಈ ನಮ್ಮ ಜಿಲ್ಲೆಯ ನಮ್ಮ ಲೋಕಸಭಾ ಕ್ಷೇತ್ರದ ಯುವಕರು ಬೆಂಗಳೂರು, ಹೈದರಾಬಾದ್, ಪುಣೆ ಹೋಗ್ತಾ ಇದ್ದಾರೆ, ಇಲ್ಲೇ ಒಂದು ಉದ್ಯೋಗದ ಅವಕಾಶ ಮಾಡಿಕೊಡ್ಬೇಕಂತ. ಆದ್ರೆ ಮಂತ್ರಿಗಳು ಕರೆಕ್ಟ್ ಆಗಿ ಅವ್ರು ಉತ್ತರ ಕೊಟ್ಟಿಲ್ಲ. ತಾವು ನೋಡಿದ್ರೆ ನಿಮ್ಗೆ ಗೊತ್ತಿರತ್ತೆ ಅವ್ರ ಉತ್ತರ ಕರೆಕ್ಟ್ ಆಗಿ ಸರಿಯಾಗಿ ಕೊಟ್ಟಿಲ್ಲ ಅಂತ. ಆದ್ರೆ ಅದನ್ನು ನಾವು ಬಿಡೋದಿಲ್ಲ, ಮತ್ತೆ ಅದನ್ನು ಫಾಲೋ ಅಪ್ ಮಾಡಿ ನಾವು ಸತತವಾಗಿ ಇಲ್ಲಿ ನಮ್ಮ ಜಿಲ್ಲೆ, ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ನಾವು ಅಭಿವೃದ್ಧಿ ಮಾಡೋದು ನಾವು ಕೆಲಸ ಮಾಡ್ತಾ ಇರ್ತೀವಿ. ತಂದೆಯವರಾದ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಸಾಹೇಬರು ಕೂಡ ಸತತವಾಗಿ ಅನುದಾನ ತಂದು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಗುಲ್ಬರ್ಗಾದಲ್ಲಿ ಒಂದು ದೊಡ್ಡ ಆಸ್ಪತ್ರೆ ನಾವು ಇವತ್ತು ಓಪನಿಂಗ್ ಇತ್ತು. ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬಹಳ ಬೇಕಾಗಿತ್ತು. ಇಂಥ ಎಲ್ಲ ಕೆಲಸಗಳು ನಮ್ಮ ಕಾಂಗ್ರೆಸ್ ಸರ್ಕಾರ, ನಾವು 5 ಗ್ಯಾರಂಟಿಗಳು, ಬೇರೆ ಬೇರೆ ಎಲ್ಲ ಕೆಲಸ ನಾವು ಮಾಡ್ತಾ ಬಂದಿದ್ದೀವಿ. ಹಿಂದೆನೂ ಮಾಡಿದ್ದೀವಿ, ಮುಂದೇನು ನಾವು ಯಾವತ್ತೂ ಮಾಡ್ತಾ ಬರ್ತೀವಿ. ಅದ್ರ ಜೊತೆ ತಾವು ಮುಖಂಡರು ನಿಮ್ಗೆ ಸ್ವಲ್ಪ ನೋವುಗಳು ಹೇಳಿದ್ರಿ ಈ ಬೀದರ್ ದಕ್ಷಿಣ ಕ್ಷೇತ್ರದ ಬಗ್ಗೆ. ಅದನ್ನು ಕೂಡ ನಾನು ಪಕ್ಷದ ಹೈಕಮಾಂಡಿಗೆ ನಾನು ಮುಟ್ಟಿಸ್ತೀನಿ ಅಂತ ಕೂಡ ನಾನು ನಿಮಗೆ ಆಶ್ವಾಸನೆ ಕೊಡ್ತೀನಿ. ಭಾಲ್ಕಿ ಪುರಸಭೆಯ ಮುಖ್ಯಾಧಿಕಾರಿ ಸಂಗಮೇಶ್ ಕಾರ್ಬಾರಿ ಅವರು ನಮ್ಮ ಬಯಲು ನಿವೇಶನಕ್ಕೆ ಕಟ್ಟಿಸಲಾದ ಗೋಡೆ ಕಾಂಪೌಂಡ್ ಕಾನೂನು ಬಾಹಿರವಾಗಿ ಒಡೆಸಿದ್ದಾರೆ. ಕಾರ್ಬಾರಿ ಅವರು ನನಗೆ 1 ಲಕ್ಷ ಹಣ ನೀಡಲು ಲಂಚದ ಬೇಡಿಕೆ ಇಟ್ಟಿದ್ದರು. ಕೊಡದೇ ಇದ್ದುದಕ್ಕೆ ಭಾಲ್ಕಿಯ ಬಾಲಾಜಿ ನಗರದಲ್ಲಿರುವ ನಮ್ಮ ನಿವೇಶನಕ್ಕೆ ನಿರ್ಮಿಸಲಾದ ಕಾಂಪೌಂಡ್ ಗೋಡೆ ಒಡೆಸಿದ್ದಾರೆ. ನಮಗೆ ನ್ಯಾಯ ಸಿಗದಿದ್ದರೆ ವಿಷ ಸೇವಿಸುವೆ ಎಂದು ನಿವೇಶನದ ಮಾಲೀಕ ಯಾದವರಾವ್ ಕನ್ಸೆ ತಿಳಿಸಿದ್ದರು.
ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಪುರಸಭೆ ಮುಖ್ಯಾಧಿಕಾರಿ ಸಂಗಮೇಶ್ ಕಾರ್ಬಾರಿ ಜನಸಾಮಾನ್ಯರಿಗೆ ಲಂಚದ ಬೇಡಿಕೆ ಇಟ್ಟು ಸಾಕಷ್ಟು ತೊಂದರೆ ಕೊಡುತ್ತಿದ್ದಾರೆ. ಇವರಿಂದ ಪುರಸಭೆಯ ಗೌರವ ಘನತೆ ಕ್ಷೀಣಿಸುತ್ತಾ ಬರುತ್ತಿದೆ. ಆದ್ದರಿಂದ ಕಾರ್ಬಾರಿ ಅವರಿಗೆ ಭಾಲ್ಕಿಯಿಂದ ವರ್ಗಾವಣೆ ಮಾಡಬೇಕೆಂದು ತಿಳಿಸಿದ್ದರು. 71 ವರ್ಷ ಹಿರಿಯ ವಯಸ್ಸಿನವನಾದ ನಾನು ಈ ಘಟನೆಯಿಂದ ಗಾಸಿಗೊಂಡಿದ್ದೇನೆ ಎಂದು ನಿವೇಶನದ ಮಾಲೀಕರಾದ ಯಾದವರಾವ್ ಕನ್ಸೆ ತಿಳಿಸಿದ್ದರು. ನನ್ನ ಹೆಸರಿನ ಮೇಲೆ ಭಾಲ್ಕಿಯ ಬಾಲಾಜಿನಗರದಲ್ಲಿ 98/75 ಅಳತೆಯ ನಿವೇಶನ 2017ರಲ್ಲಿ ನೋಂದಣಿಯಾಗಿದೆ. ಅಲ್ಲಿ ಕಟ್ಟಡ ನಿರ್ಮಾಣ ಮಾಡಲು ನೀಡಿದ ಅನುಮತಿ ಪತ್ರ ಕೂಡ ನಮ್ಮಲ್ಲಿದೆ. ಆದರೆ ಹಿಂದೆ ಯಾರು ಅನುಮತಿ ಕೊಟ್ಟಿದ್ದಾರೋ ನಮಗೆ ಗೊತ್ತಿಲ್ಲ. ಈಗ ಗಣಕೀಕರಣ ಅನುಮತಿ ಪಡೆಯಬೇಕು. 1 ಲಕ್ಷ ಹಣ ಕೊಡಿ ಎಂದು ಬೇಡಿಕೆ ಇಟ್ಟಿದ್ದಾರೆ. ಹಣ ನೀಡದೆ ಇದ್ದುದಕ್ಕೆ ನಿವೇಶನದ ಮಾಲೀಕರಿಗೆ ಯಾವುದೇ ನೋಟಿಸ್ ನೀಡದೆ ಡಿಸೆಂಬರ್ 21ರಂದು ಬೆಳಗ್ಗೆ 7 ಗಂಟೆಗೆ ಹೇಳದೆ ಕೇಳದೆ ಕಾರ್ಬಾರಿಯವರ ಕಾಂಪೌಂಡ್ ಒಡೆಸಿದ್ದಾರೆ ಎಂದು ಯಾದವರಾವ್ ಕನಸೆ ಆರೋಪಿಸಿದರು. ಕಟ್ಟಡ ನಿರ್ಮಾಣ ಮಾಡಲು ಬೇಕಾಗುವ ಎಲ್ಲ ದಾಖಲಾತಿಗಳು ನಮ್ಮಲ್ಲಿವೆ. ಒಂದು ವೇಳೆ ನಾವು ಕಾನೂನುಬಾಹಿರವಾಗಿ ಕಟ್ಟಿದ್ದರೆ ಮುಖ್ಯಾಧಿಕಾರಿಗಳು ದಾಖಲಾತಿ ನೀಡಲಿ. ಭಾಲ್ಕಿಯ ಜೆಎಂಎಫ್ಸಿ ನ್ಯಾಯಾಲಯ ನಮ್ಮ ಪರವಾಗಿ ತೀರ್ಪು ನೀಡಿದೆ. ಅವರ ನಿವೇಶನದ ಹತ್ತಿರ ಹೋಗಬೇಡಿ ಎಂದು ಮುಖ್ಯಾಧಿಕಾರಿಗಳಿಗೆ ತಿಳಿಸಿದೆ. ಆದರೂ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡಿರುವ ಆರೋಪ ಕೂಡ ಸಂಗಮೇಶ್ ಕಾರ್ಬಾರಿ ಮೇಲಿದೆ. ಅದನ್ನು ಮೀರಿ ನಮ್ಮ ನಿವೇಶನದ ಕಾಂಪೌಂಡ್ ಒಡೆಸಿದ್ದಾರೆ. ಅದರಿಂದ ಸರ್ಕಾರದ ಅವರ ಮೇಲೆ ನ್ಯಾಯಾಲಯದ ಅಧಿವೇಶನದ ಉಲ್ಲಂಘನೆ ಪ್ರಕಾರ ಕಾನೂನಿನ ಸೂಕ್ತ ಕ್ರಮ ಕೈಗೊಳ್ಳಬೇಕು. ನಮಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಪಾಂಡುರಂಗ್ ಕನ್ಸೆ ತಿಳಿಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರ ಭಾಲ್ಕಿಯವರೇ ಇರುವುದರಿಂದ ಅವರ ಮೇಲೆ ಸಾಕಷ್ಟು ನಮಗೆ ಗೌರವವಿದೆ. ಈ ವಿಷಯ ಅರ್ಥೈಸಿಕೊಂಡು ಸಚಿವರು ನಮಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಕನಸೆ ಕೋರಿದ್ದಾರೆ. ಇದೇ ವೇಳೆ ಅವರ ಮಗನಾದ ಪಾಂಡುರಂಗ್ ಕನಸೆ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ದಿಂದ ನಾವು ಜಾಹೀರ್ ತಿಂದು ಕಸಿ ಸಾಯ್ಬೇಕು. ಯಾವ ಆಫೀಸರ್ ಮನುಷ್ಯ ಭೀ ಕೇಳಂಗಿಲ್ಲ. ಎಲ್ಲ ಒಂದು ಹತ್ತಿ ಕಾರ್ಬಾರ ಅದ. ನಾವು ಅಲ್ಲಿ ಉಳಬೇಕು, ಏನು ಸತ್ತು ಹೋಗಬೇಕು, ಅದು 2 ಮಾತವ. ಈಗ ನಾವು ಜಮೀದಾರ್ ಮನುಷ್ಯ ಮಾತಾಡ್ತೀನಿ, ಮಾಜಿ ಉಪಸರ್ಪಂಚ್ ಮಾತಾಡ್ತೀನಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಮಾತಾಡ್ತೀನಿ. ನಮ್ಮದು ಉಮರ್ 71 ಏನಿಲ್ಲ. ನ್ಯಾಯ ಇಲ್ಲಿ ಸಿಗಲ್ಲ. ಯಾವ ಆಫೀಸರ್ ಮನುಷ್ಯ ನಮ್ಮದು ಮಾತಾಡೋದು ನ್ಯಾಯ ಸಿಗಲ್ಲ. ನಾವು ಜಾಹೀರ್ ಕೇಸಿ ಸಾಯ್ಬೇಕಾಗ್ತದೆ. ಭಾಲ್ಕಿ ತಾಲೂಕು ಒಳಗೆ ಪೈಲೆ ಹಿಡಿದು ನಮ್ಮ ಯಾರು 7 ಕೇಸ್ ಸರ್. ಸುಮ್ಮನೆ ಒಂದರ ನಮ್ಮ ಅಪೋಸಿಷನ್ ಆಗಿಲ್ಲ ಅಂದು ಏಸ್ ಅಂತ ನಾವು ತೊಳ್ಕೋಬೇಕು. 7 ಕೇಸ್ ಅಟ್ರಾಸಿಟಿ ಕೇಸ್. ಸುಮ್ಮನೆ ಕನಿಷ್ಠ ಅವರು 35 लाख ರೂಪಾಯಿ ಕಳು ಮಾಡೋಂಥ ಬೆಂಗಳೂರದಾಗ 4 ದಿವಸ ನಾವು ಲೆಕ್ಕ ತೋರಿಸೀನಿ. 1 ರೂಪಾಯಿ ಸುದ್ದ ಪೆನಾಲ್ಟಿ ಇಲ್ಲ. ಗಾಡಿಗಳು ನಾವು ತಂದೆವು. ದಿಲ್ಲಿ ಹೋಗೋದು ಗಾಡಿಗಳು ನಿಂತು ಕಸಿ ನಮ್ಮ ಮೇಲೆ ಜೈಲಿಗೆ ಕಳಿಸ್ಕೊಟ್ರು. ಅಲ್ಲಿ ನಮ್ಮದು ಜಮಾನ ಸಿಕ್ತು ಸರ್. ಇವರೆಲ್ಲ ಸರ್ ಕಾನ್ಸ್ಟೇಬಲ್ ಇಲ್ಲ, ಎಲ್ಲ PSI ಸರ್ಕಲ್ ಇಂಥ ಮಂದಿ ನಾವು ಭೀ ಶಾಸನ ಮಾಡಿದ್ದೀವಿ ಸರ್. 8 ದೊಡ್ಡ ಪೊಲೀಸರು ಹೊಂಟಾರ ಸರ್. ಅಂಜಿಸ್ಲತ್ತಾರ, ಗಾಡಿ ಬೀಳಿಸ್ಲತ್ತಾರ. ಯಾವ ಹಿಮ್ಮತ್ ಮಾಡ್ತಾನೆ ಸರ್? ಮನೆ ಹೊರಗೆ ಬರ್ಲಕ್ಕೆ ಅಂಜಿಕೆ ಆಗ್ಲತ್ತವ ಸರ್. ಈಗ ನಮಗೆ ಇದು ನೋಡ್ರಿ ಸರ್, ಇಲ್ಲೇ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.